ನಮಸ್ತೆ. ಜೈ ಗುರುದೇವ್. ಎಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ಒಂದು ವಿಶೇಷವಾದಂತಹ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಯಾರೆಲ್ಲ ಯೂಟ್ಯೂಬ್ ನಲ್ಲಿ ವಿಡಿಯೋವನ್ನ ನೋಡ್ತಾ ಇದ್ದೀರಿ, ನೀವು ಇಲ್ಲಿ ತನಕ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗ್ಲಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇದೇ ತರಹದ ಹೊಸ ವಿಡಿಯೋಸ್ಗಳು ನಿಮ್ಗೆ ನೋಟಿಫಿಕೇಶನ್ ಬರೋದಕ್ಕೆ ಸಾಧ್ಯ ಆಗತ್ತೆ. ಅಂಡ್ ಕಮೆಂಟ್ಸ್ ನಲ್ಲಿ ಒಂದು ಸಾರಿ ನೀವು ಈ ಸೆಷನ್ಗೆ ರೆಡಿ ಇದ್ರೆ SR ಅಂತ ಟೈಪ್ ಮಾಡಿ. SR ಫಾರ್ ಸೂಪರ್ ರೆಡಿ. ನೈಸ್, ಥ್ಯಾಂಕ್ ಯು. ಇವತ್ತಿನ ಸೆಷನ್ ಮೋಸ್ಟ್ಲಿ ರಿಲೇಟೆಡ್ ಟು ಮನಿ. ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಟಾಪಿಕ್. ದುಡ್ಡಿನ ಬಗ್ಗೆ ನಮ್ಗೆ ಇರುವಂತಹ ಕೆಲವೊಂದು ತಪ್ಪು ನಂಬಿಕೆಗಳು, ಕಲ್ಪನೆಗಳು, ಅವುಗಳನ್ನ ಸ್ವಲ್ಪ ವಿಶದವಾಗಿ ತಿಳ್ಕೊಂಡು ಅದರಿಂದ ಆಚೆ ಬರೋದಕ್ಕೆ ಏನ್ ಮಾಡಬಹುದು ಅನ್ನುವಂಥ ವಿಚಾರವನ್ನ ಇವತ್ತು ನಾನು ಈ ಸೆಷನ್ ನಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ಸೆಷನ್ ವಿ ವಿಲ್ ಆಲ್ಸೋ ಹ್ಯಾವ್ ಬ್ರೇಕ್ಔಟ್ ರೂಮ್ ನಡುವೆ, ಅಂದ್ರೆ ನಮ್ಮ ಗ್ರೂಪ್ ನಲ್ಲಿ ಇರುವಂತಹ ಇತರರನ್ನ ಭೇಟಿಯಾಗುವಂತಹ ಒಂದು ಅವಕಾಶ ನಿಮ್ಗೆ ಸಿಗುತ್ತೆ. ಜಸ್ಟ್ ಫಾರ್ ಮೈ ಇನ್ಫಾರ್ಮೇಶನ್, ಎಷ್ಟು ಜನ ನನ್ನ ಮುಖ ಫಸ್ಟ್ ಟೈಮ್ ಲೈವ್ ಅಲ್ಲಿ ನೋಡ್ತಾ ಇದ್ದೀರಿ, ದಯವಿಟ್ಟು ಚಾಟ್ ಬಾಕ್ಸ್ ಸರಿ FT ಅಂತ ಟೈಪ್ ಮಾಡಬೇಕು ಅಂತ ನಿಮ್ಮನ್ನ ಕೇಳ್ಕೊಳ್ತೀನಿ. ಹಾಗೇನೆ ಯಾವ ಊರಿನಿಂದ ಜಾಯ್ನ್ ಆಗಿದ್ದೀರಿ ಎಲ್ರು ಕೂಡ ಅದನ್ನ ಕೂಡ ಟೈಪ್ ಮಾಡಿ ಕಮೆಂಟ್ಸ್ ನಲ್ಲಿ. ಜಸ್ಟ್ ಫಾರ್ ಎ ಸ್ಯಾಟಿಸ್ಫ್ಯಾಕ್ಷನ್, ನಾವು ದೂರ ದೂರ ಊರುಗಳಿಂದ ಒಂದೇ ಕಡೆ ಒಂದೇ ಸಮಯ ಒಟ್ಟಿಗೆ ಸೇರ್ಕೊಂಡು ಈ ಒಂದು ಸತ್ಸಂಗದಲ್ಲಿ ಇದ್ದೀವಿ. ಆ ಕಾರಣಕ್ಕೋಸ್ಕರ ವಿಜಯಪುರ, ಬೆಂಗಳೂರು, ಉಜಿರೆಯಿಂದ, ಬ್ಯಾಂಗ್ಳೂರ್, ಮೈಸೂರು, ತಿಪ್ಟೂರ್, ಕಾರ್ಕಳ, ಉಡುಪಿ, ದಾಂಡೇಲಿ ಫಸ್ಟ್ ಟೈಮ್ ಬಂದಿದ್ದೀರಿ. ವಿನಾಯಕ್ ಅವರು ವೆಲ್ಕಮ್. ಮಂಗಳೂರಿಂದ ಡಾಕ್ಟರ್ ತುಕಾರಾಮ್ ಅವರು, ಮಂಗಳೂರಿಂದ ಸಂತೋಷ್, ಮಮತಾ ಬ್ಯಾಂಗ್ಳೂರಿಂದ, ಪಾಪಣ್ಣ ತುಮಕೂರು, ರಾಯಚೂರು, ಫಕೀರಪ್ಪ ಅವರು, ಅಂಜಲಿ ನಂಜನಗೂಡ್, ಕೋಮಲ ತುಮಕೂರು, ಶ್ರೀರಂಗಪಟ್ಟಣದಿಂದ ಧನರಾಜ್ ಅವರು, ವೆರಿ ನೈಸ್, ಎಕ್ಸಲೆಂಟ್. ಕಾರ್ಕಳದಿಂದ ಪ್ರಜ್ಞೆ ಅವರು, ಎಲ್ರಿಗೂ ಸ್ವಾಗತ. ಇವತ್ತಿನ ಆಸ್ ಐ ಸೆಡ್, ದುಡ್ಡಿಗೆ ಸಂಬಂಧಪಟ್ಟ ಹಾಗೆ ನಾವು ಸ್ವಲ್ಪ ಹೊತ್ತು, ಸುಮಾರು 1 ಗಂಟೆ ಈ ಸೆಷನ್ ನಡೆಸಬೇಕು ಅಂತ ನನ್ನ ಮನಸ್ಸಲ್ಲಿದೆ. ಅದರ ನಡುವೆ ಸುಮಾರು ಒಂದು 10 ನಿಮಿಷದ ಬ್ರೇಕ್ಔಟ್ ನಮ್ಮ ಗ್ರೂಪ್ ನಲ್ಲೇನೆ ಸಣ್ಣ ಸಣ್ಣ ಗ್ರೂಪ್ ಗಳನ್ನ ಮಾಡಿ ಅವ್ರ ಜೊತೆ ಮಾತಾಡುವಂತಹ ಒಂದು ಅವಕಾಶ ಸುಮಾರು ಒಂದು 45 ನಿಮಿಷದ ನಂತರ ನಾನು ನಿಮಗೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದೇನೆ. ಸೆಷನ್ ನ ಕೊನೆಯಲ್ಲಿ ಯಾರಿಗಾದ್ರೂ ನಮ್ಮ ಇನ್ನರ್ ಸರ್ಕಲ್ ಗ್ರೂಪ್ ಅನ್ನ ಜಾಯ್ನ್ ಆಗ್ಬೇಕು ಅಂತಂದ್ರೆ ಅವಕಾಶ ಇರುತ್ತೆ. connect@kalpataru.org ಇದಕ್ಕೆ ನಿಮ್ಮ ಮೆಸೇಜ್ ಅನ್ನ ಕಳಿಸಿದ್ರೆ ಇದೇ ತರಹದ ಆನ್ಲೈನ್ ಮುಖಾಂತರ ನಿಮ್ಮ ಕಲಿಕೆಯ ಪಯಣವನ್ನ ನಮ್ ಜೊತೆಗೆ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ನಿಮ್ಗೆ ಇಷ್ಟ ಇದ್ರೆ, ಆಸಕ್ತಿ ಇದ್ರೆ, ನಿಮ್ಗೆ ಇದು ಸರಿ ಅಂತ ಅನ್ಸಿದ್ರೆ ಅದಕ್ಕೆ ಅವಕಾಶ ನೀವು ಮಾಡ್ಬೋದು. ಓಕೆ, ದುಡ್ಡಿಗೆ ಸಂಬಂಧಪಟ್ಟ ಹಾಗೆ ಇದ್ದಂತ ಕೆಲವೊಂದು ರೆಸಿಸ್ಟೆನ್ಸಸ್ಗಳು, ಅವುಗಳನ್ನ ಬ್ರೇಕ್ ಮಾಡೋದಕ್ಕೆ ಇವತ್ತಿನ ಸೆಷನ್ ಅನ್ನ ಸ್ವಲ್ಪ ಹೊತ್ತು ನಾವು ಸಮಯ ತಗೊಳ್ಳೋಣ, ಸ್ವಲ್ಪ ಇಂಟ್ರಾಸ್ಪೆಕ್ಷನ್ ಮಾಡೋಣ. ನಾನು ಕೆಲವೊಂದು ಪಾಯಿಂಟ್ಸ್ ಗಳನ್ನ ಇಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನೋಟ್ಬುಕ್, ಪೆನ್ನು ಎಲ್ಲರ ಹತ್ರ ರೆಡಿ ಇದೆ ಅಂತ ನಾನು ಭಾವಿಸ್ತೀನಿ. ಇಲ್ಲ ಅಂತಂದ್ರೆ ಕ್ವಿಕ್ ಆಗಿ ಹೋಗಿ ತಗೊಂಡ್ಬನ್ನಿ. ಯಾಕಂದ್ರೆ ಇಲ್ಲಿನ ಮುಖಾಂತರ ಈ ಸೆಷನ್ ನಲ್ಲಿ ನಿಮ್ಗೆ ಅದ್ಭುತವಾದಂತಹ ಮಾಹಿತಿ ಸಿಕ್ಕಿ, ಆ ಸೆಷನ್ ನಲ್ಲಿ ಸಿಕ್ಕಂತಹ ಮಾಹಿತಿ ನಿಮ್ಮ ಜೀವನದ ದುಡ್ಡಿನ ವಿಷಯಗಳ ಬಗ್ಗೆ ಇರುವಂತಹ ನಿಮ್ಮ ನಂಬಿಕೆ ಚೇಂಜ್ ಆಗಿ, ಬದಲಾವಣೆ ಆಗಿ, ನಿಮ್ಮ ಜೀವನದಲ್ಲಿ ಸಾಕಷ್ಟು ದುಡ್ಡನ್ನ ನೀವು ಆಕರ್ಷಣೆ ಮಾಡೋದಕ್ಕೆ ಕೂಡ ಇದು ಖಂಡಿತ ಸಾಧ್ಯ ಆಗುವಂತ ಎಲ್ಲ ಸಾಧ್ಯತೆ ಇದೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ಈ ಸೆಷನ್ಗೋಸ್ಕರ ನೀವು ಸಮಯವನ್ನ ಮುಡಿಪಾಗಿಟ್ಟು ನನ್ನ ಜೊತೆಗೆ ಈ ಸೆಷನ್ಗೆ ಬಂದಿದ್ದೀರಿ. ವೆಲ್ಕಮ್ ಅಂಡ್ ಅಭಿನಂದನೆಗಳು ನಿಮ್ಗೆ. ನೀವಿಲ್ಲಿ as you are sitting here, you may be beginning to realize ನಮ್ಮ ಸಮಯ, ನಮ್ಮ ಫೋಕಸ್ ಯಾವ ವಿಷಯಕ್ಕೆ ನಾವು ಕೊಡ್ತಾ ಇರ್ತೀವೋ ಅಲ್ಲಿಂದ ನಮ್ಮ ಉಜ್ವಲವಾದಂತಹ ಭವಿಷ್ಯ ಓಪನ್ ಅಪ್ ಆಗ್ಲಿಕ್ಕೆ, ಹೊಸ ಬಾಗಿಲುಗಳು ತೆರೆಯೋದಿಕ್ಕೆ ಸಾಧ್ಯ ಆಗುತ್ತೆ. ಮನಸ್ಸಲ್ಲಿ ಈ ತರ ಒಂದು ಕಲ್ಪನೆ ಮಾಡ್ಕೊಳ್ಳಿ.
ನಿಮ್ಮ ನಿಮ್ಗೆ ನೀವು ಮಾಡ್ತಾ ಇರುವಂತಹ ಪ್ರತಿ ಒಂದು ರೂಪಾಯಿ ಕೂಡ, ಪ್ರತಿ ಒಂದು ನಿಮಿಷ ಕೂಡ ನಿಮ್ಮ ಮೇಲೆ ನೀವು ಹಾಕೊಳ್ತಾ ಇರುವಂತದ್ದು ನಿಮ್ಗೆ ಮಲ್ಟಿಪಲ್ಸ್, ಅಂದ್ರೆ ಕಲ್ಪನೆಗೂ ಮೀರಿದ ರೀತಿಯಲ್ಲಿ ಹೆಚ್ಚಾಗಿ ಮತ್ತೆ ವಾಪಸ್ ನಿಮ್ಗೆ ಬರ್ತಾ ಇದೆ. ನೀವು ಎಷ್ಟು ಸಮಯ ಕೊಡ್ತಿರೋ, ಎಷ್ಟು ದುಡ್ಡನ್ನ ಕೊಡ್ತಿರೋ, ಎಷ್ಟು ಫೋಕಸ್ ಅಲ್ಲಿ ಕೆಲಸ ಮಾಡ್ತಿರೋ, ಮಲ್ಟಿಪಲ್ ಆಗಿ ವಾಪಸ್ ನಿಮ್ಗೆ ಬರ್ತಾ ಇರ್ತದೆ. ಅದರ ಮುಖಾಂತರ ನಿಮ್ಮ ಜೀವನ ಪರಿವರ್ತನೆ ಆಗ್ತಾ ಇದೆ ಅನ್ನುವಂತಹ ಒಂದು ಕಲ್ಪನೆ ನಿಮ್ಮ ಮನಸ್ಸಲ್ಲಿ ಇರ್ಲಿ. ಸತ್ಯ ಏನು ಅಂತಂದ್ರೆ, ತಮ್ಮ ಮೇಲೆ ತಾವು ಯಾರು ಹೂಡಿಕೆ ಮಾಡ್ತಾರೋ, ದುಡ್ಡಾಗ್ಲಿ, ಸಮಯ ಆಗ್ಲಿ, ಫೋಕಸ್ ಆಗ್ಲಿ, ಯಾವ್ದಾದ್ರು, ಸೊ ನಮ್ಮ ಮೇಲೆ ನಮ್ಮ ಸಾಮರ್ಥ್ಯ ನಿಜವಾಗಿ ಗೊತ್ತಿರುವಂತವ್ರು, ಅಂಥವ್ರಲ್ಲಿ ನೀವು ಒಬ್ಬರಾಗಿದ್ದೀರಿ. ಅದಕ್ಕೋಸ್ಕರ ಮತ್ತೊಮ್ಮೆ ನಿಮ್ಗೆ ಅಭಿನಂದಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್ ಆನ್ ಟೈಮ್, ಬಿಫೋರ್ ಟೈಮ್. ಟು ಸ್ಟಾರ್ಟ್ ವಿತ್ ಒಂದು ರಿಫ್ಲೆಕ್ಷನ್ ಆಕ್ಟಿವಿಟಿ ಮಾಡೋಣ. ರಿಫ್ಲೆಕ್ಷನ್ ಆಸ್ ಇನ್, ನಿಮ್ಮ ಯಾವ ಒಂದು ಏರಿಯಾದಲ್ಲಿ ನೀವು ಈ ಹಿಂದೆ ಹೂಡಿಕೆ ಮಾಡೋದಿಕ್ಕೆ, ಇನ್ವೆಸ್ಟ್ ಮಾಡೋದಿಕ್ಕೆ, ಖರ್ಚು ಮಾಡೋದಿಕ್ಕೆ ಹಿಂಜರಿದಂತಹ ಒಂದು ಯಾವ್ದಾದ್ರು ವಿಷಯವನ್ನ ಮನಸ್ಸಲ್ಲಿ ನೆನೆಸ್ಕೊಳ್ಳಿ. ನೆನೆಸ್ಕೊಂಡ ನಂತರ ಅದು ಯಾವ ಏರಿಯಾದಲ್ಲಿ ಇತ್ತು ನೋಡಿ. ಯಾವ್ದೊಂದು ಪುಸ್ತಕ ತಗೊಳ್ಳೋದಕ್ಕೆ ನೀವು ಹಿಂಜರಿದ್ರ, ಅಥವಾ ಯಾವ್ದೊಂದು ಕೋರ್ಸ್ ತಗೊಳ್ಳೋಕೆ ಹಿಂಜರಿದ್ರ, ಯಾವ್ದಾದ್ರು ನಿರ್ಧಾರ ಮಾಡಿದಂತಹ ನಿರ್ಧಾರ ನಿಮ್ಮ ಬೆಳವಣಿಗೆಗೆ ಹೇಗೆ ಅದು ಪರಿಣಾಮ ಬೀರುತ್ತು ಅನ್ನೋದನ್ನ ಒಂದ್ಸರಿ ಮನಸ್ಸಲ್ಲಿ ರಿಫ್ಲೆಕ್ಟ್ ಮಾಡ್ಕೊಳ್ಳಿ. ಟೇಕ್ ಅಬೌಟ್ 30 ಸೆಕೆಂಡ್ಸ್. ಅದನ್ನ ಹಿಂದೆ ತಿರುಗಿ ನೋಡಿದಾಗ ಯಾವ ತರಹದ ಪಾಠ ನಿಮ್ಗೆ ಸಿಕ್ತು ಅದನ್ನ 30 ಸೆಕೆಂಡ್ಸ್, 30 ಸೆಕೆಂಡ್ ಹಾಗೆ ಮನಸ್ಸಲ್ಲಿ ನೆನೆಸ್ಕೊಳ್ಳಿ. ಪ್ರಶ್ನೆ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಮೇಲೆ ನೀವು ಹೂಡಿಕೆ ಮಾಡೋದಿಕ್ಕೆ ಹಿಂಜರಿದಂತಹ ಒಂದು ಸಮಯ, ಸಂದರ್ಭ ಅಥವಾ ವಿಷಯ, ಅದು ಯಾವ ವಿಷಯಕ್ಕಿತ್ತು ಅದನ್ನ ಮನಸ್ಸಲ್ಲಿ ನೆನೆಸ್ಕೊಳ್ಳಿ. ಅದು ನಿಮ್ಮ ಜೀವನದ ಮೇಲೆ, ನಿಮ್ಮ ಬೆಳವಣಿಗೆಯ ಮೇಲೆ ಯಾವ ತರದ ಪರಿಣಾಮ ಬೀರಿತು ಅದನ್ನ ಮನಸ್ಸಲ್ಲಿ ನೆನೆಸ್ಕೊಳ್ಳಿ. ಅಂಡ್ ವೆನ್ ಯು ಆರ್ ಡನ್, ಯು ಕ್ಯಾನ್ ಟೈಪ್ ಡನ್. ಕಮೆಂಟ್ಸ್ ನಲ್ಲಿ ಡನ್ ಅಂತ ಟೈಪ್ ಮಾಡಿ. ಈ ಕ್ವಶನ್ ಸ್ಟಾರ್ಟಿಂಗ್ ಅಲ್ಲಿ ಯಾಕೆ ಹೇಳಿದೆ ಅಂತಂದ್ರೆ, ನಾನು ಮೊದಲೇ ಹೇಳಿದಾಗೆ ಇನ್ವೆಸ್ಟಿಂಗ್ ಆನ್ ಅವರ್ ಸೆಲ್ಫ್, ನಮ್ಮ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬಾ ತುಂಬಾ ಮುಖ್ಯವಾದಂತಹ, ಪ್ರಮುಖವಾದಂತಹ ಒಂದು ಘಟ್ಟ ನಮ್ಮ ಜೀವನದಲ್ಲಿ ನಾವು ಬೆಳಿಬೇಕು ಅಂದಾಗ. ಆ ಕಾರಣಕ್ಕೆ ದಿಸ್ ಸ್ಟೆಪ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವೆರಿ ನೈಸ್, ಎಕ್ಸಲೆಂಟ್, ಥ್ಯಾಂಕ್ ಯು, ಬ್ಯೂಟಿಫುಲ್. ಶ್ರೀಪಾದ್, ವಿನಾಯಕ್ ಅವರು, ವೆಂಕಟೇಶ್, ಸರೋಜಿನಿ, ಮಮತಾ, ಹೇಮಲತಾ, ಮಮತಾ ಸಿ, ಧನ್ರಾಜ್, ಥ್ಯಾಂಕ್ ಯು ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದಕ್ಕೆ. ಸೊ ನಾವು ಐ ವಿಲ್ ಗೆಟ್ ಇನ್ ಟು ಸಮ್ ಥಿಯರಿ ಪಾರ್ಟ್. ಕೆಲವೊಂದು ಪಾಯಿಂಟ್ಸ್ ಗಳನ್ನ ನಿಮ್ ಜೊತೆ ನಾನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇದೇ ಒಂದು ಕಾಂಪ್ರಹೆನ್ಸಿವ್ ಲಿಸ್ಟ್ ಅಂತಲ್ಲ, ಅದೇ ಪರ್ಫೆಕ್ಟ್ ಆದಂತ ಲಿಸ್ಟ್ ಅಂತಲ್ಲ, ಇದಕ್ಕೆ ಇನ್ನ ನಾವು ಆಡ್ ಮಾಡಬಹುದು. ಆದ್ರೆ ಯಾವುದು ತುಂಬಾ ಮುಖ್ಯ ಅಂತ ನನಗೆ ಅನ್ನಿಸ್ತೋ ಅಂತ ಕೆಲವು ಲಿಸ್ಟ್ ಅನ್ನು ನಾನಿಲ್ಲಿ ಮಾಡಿದ್ದೇನೆ. ಟು ಸ್ಟಾರ್ಟ್ ವಿತ್, ಫಸ್ಟ್ ಲಿಸ್ಟ್ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಇಷ್ಟಪಡುವಂತದ್ದು, ದುಡ್ಡು ವಿಷಯಕ್ಕೆ ನಮ್ಗೆ ಯಾವ ತರಹದ ಚಾಲೆಂಜಸ್ ಗಳು ಬರುವಂತ ಸಾಧ್ಯತೆ ಇದೆ. ಸೊ ಶಲ್ ವಿ ಗೋ? ನಾನು ನನ್ನ ಮೈಂಡ್ ಮ್ಯಾಪ್ ಅನ್ನ ಓಪನ್ ಮಾಡ್ತೀನಿ. ಅಂಡ್ ಹಿಯರ್ ವಿ ಗೋ. ಟಾಪ್ 10 ಚಾಲೆಂಜಸ್ ವಿತ್ ಮನಿ, ಹಣದ ಪ್ರಮುಖವಾದಂತಹ 10 ಸವಾಲುಗಳನ್ನ ನೋಡೋಣ. ಇದನ್ನ ಕ್ವಿಕ್ ಆಗಿ ನಾನು ನೋಡ್ಕೊಂಡು ಹೋಗ್ತೀನಿ ಸಮಯ ಉಳಿಸೋದಕ್ಕೋಸ್ಕರ. ನಿಮ್ಗೆ ಇದನ್ನ ನೋಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗದಿದ್ರೆ ಅಫ್ಕೋರ್ಸ್ ನಿಮ್ಗೆ ರೆಕಾರ್ಡಿಂಗ್ ಸಿಗುತ್ತೆ. ನೀವು ವಿಡಿಯೋವನ್ನ ಪಾಸ್ ಮಾಡ್ಕೊಂಡು ನೋಡ್ಕೊಂಡು ನೀವು ಅದನ್ನ ಬರ್ಕೊಳ್ಬಹುದು. ಫಸ್ಟ್, ಲಿವಿಂಗ್ ಪೇ ಚೆಕ್ ಟು ಪೇ ಚೆಕ್ ಅನ್ನುವಂಥದ್ದು. ಅಂದ್ರೆ ಸೊ ಒಂದು ಆಕ್ಟಿವಿಟಿ ಏನ್ ಮಾಡ್ಬೇಕು ಅಂತಂದ್ರೆ, ಇದರಲ್ಲಿ ಎಷ್ಟು ಚಾಲೆಂಜಸ್ ನಿಮ್ಗೆ ಇವಾಗ ಇದೆ ಅನ್ನೋದನ್ನ ನೋಟ್ ಮಾಡ್ಕೊಳ್ತಾ ಬನ್ನಿ. ಅಂದ್ರೆ ಒಂದು ಸ್ಕೋರ್ ಹಾಕೊಳ್ತಾ ಬನ್ನಿ, 10ಕ್ಕೆ ಎಷ್ಟು ಮಾರ್ಕ್ ನಿಮ್ಗೆ. ನಿಮ್ಗೆ ಈ ತರದ ಸಮಸ್ಯೆ ಇದೆ ಅಂತಾದ್ರೆ ಸ್ಕೋರ್ 1, ಈ ಸಮಸ್ಯೆ ನಿಮ್ಗೆ ಇಲ್ಲ ಅಂತಂದ್ರೆ 0. ಕ್ಲಿಯರ್ ಆಯ್ತಲ್ಲ? ಯಾ, ಓಕೆ. ಲಿವಿಂಗ್ ಪೇ ಚೆಕ್ ಟು ಪೇ ಚೆಕ್, ಈ ತರ ಸಮಸ್ಯೆಯಿಂದ ನಿಮ್ಗೆ ಈಗ ಈ ಸಮಸ್ಯೆ ನಿಮ್ಗೆ ಇದೆ ಅಂತಾದ್ರೆ 1 ಮಾರ್ಕ್ ಕೊಡಿ. ಇದು ಮಾರ್ಕ್ ಕಮ್ಮಿ ಆದಷ್ಟು ಒಳ್ಳೇದು, ಇದರಲ್ಲಿ ಜಾಸ್ತಿ ಮಾರ್ಕ್ ಬರಬಾರ್ದು. ಓಕೆ, ಸೊ ದಿಸ್ ಇಸ್ ಫಸ್ಟ್. ನಿಮ್ಗೆ ಕ್ಲಾರಿಟಿ ಸಿಗ್ತಾ ಇದೆ ಅಂತ ಭಾವಿಸ್ತೀನಿ. ಏನಾದ್ರೂ ಕ್ವಶನ್ಸ್ ಇದ್ರೆ ನೀವು ಕಮೆಂಟ್ಸ್ ಅಲ್ಲಿ ಹಾಕ್ಬೋದು. ನಾನು ಚಾಟ್ ಅಲ್ಲಿ ನೋಡ್ಕೊಂಡು ನಾನು ಐ ಆನ್ಸರ್ ದ ಕ್ವಶನ್ಸ್. ಬೇಸಿಕಲಿ ತಿಂಗಳು ಪೂರ್ತಿ ಎಂಡ್ ಮಾಡೋ ತನಕ ತುಂಬಾ ಸ್ಟ್ರಗಲ್ ಮಾಡೋದು, ಹೆಣಗಾಟ ಮಾಡೋದು, ಆ ತರದ ಪರಿಸ್ಥಿತಿಯಲ್ಲಿ ನೀವಿದ್ರೆ ನಿಮ್ಗೆ 1 ಮಾರ್ಕ್. ಇಲ್ಲ ಅಂತಂದ್ರೆ ಆರಾಮಾಗಿದ್ದೀರಿ ಅಂತಂದ್ರೆ 0. ನೆಕ್ಸ್ಟ್ ಪಾಯಿಂಟ್,
ಆರ್ಥಿಕ ಅಸ್ಥಿರತೆಯ ಭಯ ಅಥವಾ ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ, ಏನಾಗುತ್ತೋ ಭವಿಷ್ಯ ಅದರ ಬಗ್ಗೆ ಆತಂಕ ನಿಮ್ಗಿದ್ರೆ ಸ್ಕೋರ್ 1. ಅದರ ಭವಿಷ್ಯದ ಬಗ್ಗೆ ನಿಮ್ಗೆ ಚಿಂತೆ ಇಲ್ಲ ಅಂತಂದ್ರೆ 0. ನೆಕ್ಸ್ಟ್ ಪಾಯಿಂಟ್. ಸೊ just give me a second. Yeah. ಡಿಫಿಕಲ್ಟಿ ಇನ್ ಸೇವಿಂಗ್ ಮನಿ ಕನ್ಸಿಸ್ಟೆಂಟ್ಲಿ, ಅಂದ್ರೆ ನಿರಂತರವಾಗಿ ಉಳಿತಾಯ ಮಾಡುವಲ್ಲಿ ನಿಮ್ಗೆ ತೊಂದರೆ ಬರ್ತಾ ಇದ್ರೆ, ಕ್ರಮಬದ್ಧವಾಗಿ ಉಳಿತಾಯ ಮಾಡ್ಲಿಕ್ಕೆ ಸಾಧ್ಯ ಆಗದೇ ಇದ್ರೆ 1 ಸ್ಕೋರ್, ಇಲ್ಲ ಅಂತಂದ್ರೆ 0. ನಾಟ್ ನೋಯಿಂಗ್ ಹೌ ಟು ಗ್ರೋ ವೆಲ್ತ್, ದುಡ್ಡನ್ನ ಸಂಪತ್ತನ್ನ ಬೆಳೆಸುವಂತಹ ರೀತಿ ಸರಿಯಾಗಿ ನಿಮ್ಗೆ ಗೊತ್ತಿಲ್ಲ ಅಂತಾದ್ರೆ ಸ್ಕೋರ್ 1, ಇಲ್ಲ ಅಂತಂದ್ರೆ 0. ಹಣದಿಂದ ಹಣವನ್ನ ಸಂಪಾದನೆ ಮಾಡುವಂತಹ ರೀತಿ ನಿಮ್ಗೆ ಗೊತ್ತಿಲ್ಲ ಅಂತಾದ್ರೆ. 5ನೇದು ಇಮೋಷನಲ್ ಸ್ಪೆಂಡಿಂಗ್ ಆರ್ ಪುವರ್ ಮನಿ ಹ್ಯಾಬಿಟ್ಸ್, ಅಥವಾ ಏನೋ ಇಷ್ಟ ಆಯ್ತು ಕೊಂಡ್ಕೊಂಡ್ಬಿಡೋಣ ಅಂತ, ಅವಶ್ಯಕತೆ ಇಲ್ಲ ಅನಗತ್ಯವಾದಂತಹ ಖರ್ಚು ಮಾಡಿದ ನಂತರ ಅಯ್ಯೋ ಇದು ಕೊಂಡ್ಕೊಳ್ಬಾರ್ದಾಗಿತ್ತು ಈ ತರ ಅನ್ಸುವಂಥದ್ದು ನೀವು ಮಾಡ್ತಾ ಇದ್ರೆ ಸ್ಕೋರ್ 1, ಇಲ್ಲ ಅಂತಂದ್ರೆ 0. ಕೆಟ್ಟ ಹಣಕಾಸಿನ ಅಭ್ಯಾಸಗಳು. ನೆಕ್ಸ್ಟ್, ಲಿಮಿಟೆಡ್ ಫೈನಾನ್ಷಿಯಲ್ ಲಿಟ್ರಸಿ, ದುಡ್ಡಿನ ಬಗ್ಗೆ ನಮ್ಗೆ ಇರಬೇಕಾದಷ್ಟು ಜ್ಞಾನ ನಮ್ಗೆ ಇದೆಯಾ ಇಲ್ವಾ, ಇಲ್ಲ ಅಂತಂದ್ರೆ ಸ್ಕೋರ್ 1, ನಮ್ಗೆ ಜ್ಞಾನ ಇದೆ ಅಂತಂದ್ರೆ 0. 7ನೇದು ಗಿಲ್ಟ್ ಅರೌಂಡ್ ಸ್ಪೆಂಡಿಂಗ್ ಮನಿ, ದುಡ್ಡನ್ನ ಖರ್ಚು ಮಾಡುವಾಗ ಒಂದು ರೀತಿಯ ಅಪರಾಧಿ ಪ್ರಜ್ಞೆ ಕಾಣಿಸ್ತಾ ಇದೆಯಾ ನಿಮ್ಗೆ, ಇಲ್ಲ ಧೈರ್ಯದಿಂದ ಖರ್ಚು ಮಾಡ್ತಾ ಇದ್ದೀರಾ, ಅದನ್ನ ನೋಡ್ಕೊಳ್ಳಿ. ಹಣಕಾಸಿನ ಗುರಿಗಳ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಇರುವಂಥದ್ದು, ನಂಗೆ ಎಷ್ಟು ದುಡ್ಡು ಬೇಕು, ಎಷ್ಟು ಸಂಪಾದನೆ ಮಾಡಬೇಕು ಇತ್ಯಾದಿಗಳ ಬಗ್ಗೆ ಸ್ಪಷ್ಟತೆ ಇಲ್ಲ ಅಂತಂದ್ರೆ ಸ್ಕೋರ್ 1, ಇಲ್ಲ ಅಂತಂದ್ರೆ 0. ನಿಮ್ಗೆ ಕ್ಲಿಯರ್ ಆಗಿ ಗೋಲ್ಸ್ ನಿಮ್ಮ ಹತ್ರ ರೆಡಿ ಇದೆ ಅಂತಂದ್ರೆ ಯು ಆರ್ ಪರ್ಫೆಕ್ಟ್, 0. ನೆಕ್ಸ್ಟ್, ಡಿಪೆಂಡೆನ್ಸ್ ಆನ್ ಲೋನ್ ಆರ್ ಕ್ರೆಡಿಟ್ ಕಾರ್ಡ್ ಮುಖಾಂತರ ನಿಮ್ಮ ಜೀವನ ನಡೀತಾ ಇದ್ರೆ, ಅಂದ್ರೆ ಸಾಲದಿಂದನೇ ನಿಮ್ ಜೀವನ ನಡೀತಾ ಇದ್ರೆ ಸ್ಕೋರ್ 1, ಇಲ್ಲ ಅಂತಂದ್ರೆ 0. ಅವಲಂಬನೆ ಜಾಸ್ತಿ ಇದ್ರೆ ಕ್ರೆಡಿಟ್ ಕಾರ್ಡ್ ಮೇಲೆ. ಕೊನೆಯದಾಗಿ ಸ್ಟ್ರಗ್ಲಿಂಗ್ ಟು ಪ್ರಯಾರಿಟೈಸ್ ಫೈನಾನ್ಷಿಯಲ್ ಗ್ರೋತ್ ಓವರ್ ಶಾರ್ಟ್ ಟರ್ಮ್ ಪ್ಲೆಜರ್ಸ್, ಅಲ್ಪಾವಧಿಯ ಸುಖಗಳಿಗೆ ಮತ್ತು ಲಾಂಗ್ ಟರ್ಮ್ ನ ಅಭಿವೃದ್ಧಿಗೆ ನಾವು ಆದ್ಯತೆ ಕೊಡೋದ್ರಲ್ಲಿ ಮಿಸ್ ಮ್ಯಾಚ್ ಆಗ್ತಾ ಇದೆಯಾ, ಮಿಸ್ ಮ್ಯಾಚ್ ಆಗ್ತಾ ಇದ್ರೆ ದೀರ್ಘಾವಧಿಯ ಯೋಜನೆಗಳನ್ನ ನೀವು ಕಾರ್ಯರೂಪಕ್ಕೆ ತರಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಸ್ಕೋರ್ 1, ಇಲ್ಲ ಅಂತಂದ್ರೆ 0. ಇವಾಗ 10ರಲ್ಲಿ ಎಷ್ಟು ಸ್ಕೋರ್ ಬಂತು? 0 ಇಸ್ ಎಕ್ಸಲೆಂಟ್. 10ಕ್ಕೆ 10 ಬಂದ್ರೆ ಜಾಸ್ತಿ ಕೆಲಸ ಮಾಡೋದಿದೆ ಅಂತ ಅರ್ಥ. ಯು ಕ್ಯಾನ್ ಟೈಪ್ ದಟ್ ನಂಬರ್ ಕಮೆಂಟ್ಸ್ ನಲ್ಲಿ, ಅದನ್ನ ಹಾಕ್ಬೋದು. ಜಾಸ್ತಿ ಸ್ಕೋರ್ ಬಂದಷ್ಟು ಒಳ್ಳೇದಲ್ಲ, ಕಮ್ಮಿ ಬಂದಷ್ಟು ಒಳ್ಳೇದು ಇಲ್ಲಿ. ಸೊ ಐ ಜಸ್ಟ್ ವಾಂಟ್ ಟು ಗಿವ್ ಯು ಸಮ್ ಸ್ಟೇಟ್ಮೆಂಟ್ಸ್. ವಾಟ್ ಇಫ್ ಟುಡೇ, ಇವತ್ತು ನೀವು ಮಾಡ್ತಾ ಇರುವಂತಹ ಡಿಸಿಷನ್ ಥ್ರೂಔಟ್ ನಿಮ್ಮ ಲೈಫ್ ಫೈನಾನ್ಷಿಯಲಿ ಸ್ಟ್ರಗಲ್ ಮಾಡೋದನ್ನ ನಿಲ್ಲಿಸೋದಿಕ್ಕೆ ಸಾಧ್ಯ ಆಗತ್ತೆ ಅಂತಾದ್ರೆ, ಇವತ್ತು ಆ ತರ ನಿರ್ಧಾರ ಮಾಡುವಂತ ದಿನ ಆದ್ರೆ ಯಾವ ತರ ನಿರ್ಧಾರವನ್ನು ಇವತ್ತು ನೀವು ಮಾಡ್ತೀರಾ? ಇದು ಮೊದಲನೇದು ಪ್ರಶ್ನೆ ನಿಮ್ಗೆ ನೀವು ಕೇಳ್ಕೊಳ್ಬೇಕಾದಂಥದ್ದು. ನಮ್ಮ ಯಾವುದೇ ರೀತಿಯ ಸವಾಲು, ಇನ್ಕ್ಲೂಡಿಂಗ್ ಹಣದ ಸವಾಲು, ದುಡ್ಡಿನ ಸಮಸ್ಯೆಯಿಂದ ಕೂಡ ಮೀರಿ ಬೆಳೆಯುವಂತಹ ಶಕ್ತಿ ನಮ್ಮಲ್ಲೇ ಇದೆ. ಅದರ ಬಗ್ಗೆ ಒಂದು ಝಲಕ್ ಈ ಕಾರ್ಯಗಾರದಲ್ಲಿ ನಿಮ್ಗೆನೆ ಸಿಗುತ್ತೆ. ಬಟ್ ಜಸ್ಟ್ ಬಿಲೀವ್, ಇದನ್ನು ನೀವು ನಂಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ಸಮಸ್ಯೆಗಳು ಕೂಡ ನಮ್ಮಿಂದ ದೊಡ್ಡದಲ್ಲ, ನಮ್ಗೆ ನಮ್ಮ ಆತ್ಮಶಕ್ತಿಗೆ ಅದ್ಭುತ ಸಾಮರ್ಥ್ಯ ಇದೆ, ಅದರಲ್ಲಿ ಅದು ತುಂಬಾ ಪ್ರಬಲವಾದದ್ದು. ಥರ್ಡ್ ಪಾಯಿಂಟ್, ನಮ್ಗೆ ಏನು ತೊಂದರೆ ಕೊಡ್ತಾ ಇದೆ, ವಾಟ್ ಈಸ್ ಹೋಲ್ಡಿಂಗ್ ಮೀ ಬ್ಯಾಕ್, ಅದರ ಬಗ್ಗೆ ಒಂದು ಸ್ವಲ್ಪ ಸ್ಪಷ್ಟತೆ ಬರ್ತಾ ನಿಮ್ಮ ಜೀವನ ಅನ್ಲಾಕ್ ಮಾಡೋದಕ್ಕೆ ಕೆಲವೊಂದು ಪಾಯಿಂಟರ್ಸ್ಗಳು ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ.
ಸೊ ವಿತ್ ದಟ್ ಸೆಡ್ ಸೆಕೆಂಡ್ ಪಾಯಿಂಟಿಗೆ ಹೋಗೋಣ ಇವಾಗ. ಮನಿ ಆಲ್ಸೋ ರಿಲೇಟೆಡ್ ಟು ಆಕ್ಷನ್. ಸೊ ಆಕ್ಷನ್ ಅಂತಂದ್ರೆ ಕೆಲಸ ಮಾಡೋದು. ಕೆಲಸ ಮಾಡಿದ್ರೆ ರಿಸಲ್ಟ್ಸ್ ಬರೋದು. ಅಫ್ಕೋರ್ಸ್ ಅದರ ನಡುವೆ ನಂಬಿಕೆಗಳು, ಮೆಮೊರಿಗಳು, ನೆನಪುಗಳು ಮತ್ತೆ ಬೇರೆ ಬೇರೆ ರೀತಿಯ ಮಾದರಿಗಳು, ಪ್ಯಾಟರ್ನ್ಸ್ ಅಂತ ಹೇಳ್ತೀವಿ, ಇದೆಲ್ಲವೂ ಕೂಡ ತುಂಬಾ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ. ಆದ್ರೆ ಸಾಕಷ್ಟು ಸಲ ಜನರು ಕೆಲಸ ಮಾಡೋದಿಕ್ಕೇನೆ ಹೆದರ್ತಾರೆ. ಅದ್ ಯಾಕೆ ಅನ್ನೋದನ್ನ ನೋಡೋಣ. ಇದರಲ್ಲಿ ನಿಮ್ಗೆ ಎಷ್ಟು ಪಾಯಿಂಟ್ಗಳು ರೆಲೆವೆಂಟ್ ಆಗಿದೆ ಅದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಗೋ ಟು ದ ಸೆಕೆಂಡ್ ಪಾಯಿಂಟ್. ವೈ ಪೀಪಲ್ ಡು ನಾಟ್ ಟೇಕ್ ಆಕ್ಷನ್. ಯಾಕೆ ಜನರು ಆಕ್ಷನ್ ತಗೊಳ್ಳೋದಿಲ್ಲ? ಫಸ್ಟ್ ಪಾಯಿಂಟ್, ಫಿಯರ್ ಆಫ್ ಫೇಲ್ಯೂರ್. ಅಥವಾ ಯಾರಾದರೂ ನಮ್ಮನ್ನ ಆಡ್ಕೊಳ್ತಾರೇನೋ, ತೀರ್ಪಿನ ಭಯ. ಓ ಇವ್ರು ಹೀಗೆ, ಇವ್ರು ಹಾಗೆ ಅಂತ ಹೇಳ್ತಾರೇನೋ ಅನ್ನುವಂಥದ್ದು ನಿಮ್ಗಿದ್ರೆ ಮಾರ್ಕ್ 1. ಈ ತರ ಭಯ ಇಲ್ಲ ಅಂತಂದ್ರೆ 0. ನೆಕ್ಸ್ಟ್, ಇದನ್ನು ಕೂಡ ಹಾಗೆ ಸ್ವಲ್ಪ ಬೇಗ ನಾನು ನೋಡ್ತಾ ಹೋಗ್ತೀನಿ. ನಿಮ್ಗೆ ಬೇಕು ಅಂತ ಆದಾಗ ಯು ಕ್ಯಾನ್ ಪಾಸ್ ಮತ್ತೆ ನೋಡ್ಕೊಳ್ಬಹುದು ಅಥವಾ ಸ್ಕ್ರೀನ್ ಶಾಟ್ ತಗೋಬಹುದು. ಬಿಲೀವ್ ಬಿಲೀವಿಂಗ್ ಸೆಲ್ಫ್ ಡೆವಲಪ್ಮೆಂಟ್ ಇಸ್ ಎ ಲಕ್ಸುರಿ, ನಾಟ್ ಎ ನೆಸೆಸಿಟಿ. ಆಕ್ಚುಲಿ ಸೆಲ್ಫ್ ಡೆವಲಪ್ಮೆಂಟ್ ಇದು ಬೇಸಿಕ್ ಆದಂಥದ್ದು, ನಾವೆಲ್ಲರೂ ಕೂಡ ಮಾಡ್ಲೇಬೇಕಾದಂಥದ್ದು. ಆದ್ರೆ ವಿ ಫೀಲ್ ಇಟ್ ಇಸ್ ಎ ಲಕ್ಸುರಿ. ತುಂಬಾ ದುಡ್ಡಿದ್ದವ್ರು ಮಾಡ್ತಾರೆ, ಅವ್ರಿಗೆ ಸಾಧ್ಯ ಇದ್ರೆ ಬಹುಶಃ ಅವ್ರು ಮಾಡ್ಲಿಕ್ಕೆ ಆಗತ್ತೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ರೆ ನೀವು ಸ್ಕೋರ್ 1 ಕೊಡ್ಬೇಕು, ಇಲ್ಲ ಅಂತಂದ್ರೆ 0. ಡೌಟಿಂಗ್, ಪುಸ್ತಕಗಳ ಮೇಲೆ, ಕೋರ್ಸ್ಗಳ ಮೇಲೆ ನಾವು ದುಡ್ಡು ಹಾಕಿದ್ರೆ ನಿಜವಾಗ್ಲೂ ರಿಸಲ್ಟ್ ಬರುತ್ತಾ, ಈ ತರ ಡೌಟ್ ಇದ್ರೆ 1. ಡೌಟ್ ಇಲ್ಲ, ನಾನು ಹಾಕಿದಂತ ಕೋರ್ಸಸ್ಗೆ ರಿಸಲ್ಟ್ಸ್ ಬಂದೇ ಬರುತ್ತೆ ಅಂತ ನಿಮ್ಗೆ ಗ್ಯಾರಂಟಿ ಇದೆ ಅಂತಂದ್ರೆ 0. 4ನೇದು, ಲ್ಯಾಕ್ ಆಫ್ ಟ್ರಸ್ಟ್ ಇನ್ ದೇರ್ ಎಬಿಲಿಟಿ, ಇನ್ ಅವರ್ ಎಬಿಲಿಟಿ ರಾದರ್ ಟು ಇಂಪ್ಲಿಮೆಂಟ್ ವಾಟ್ ವಿ ಲರ್ನ್. ನಾವ್ ಏನ್ ಕಲಿತೀವೋ ಅದನ್ನ ಸಾಧನೆಗೆ ಹೊರ ಹಚ್ಚೋದ್ರಲ್ಲಿ ವಿಶ್ವಾಸದ ಕೊರತೆ ಇದೆಯಾ? ಕೊರತೆ ಇದೆ ಅಂತ ಅನ್ಸಿದ್ರೆ 1, ಇಲ್ಲ ಅಂತಂದ್ರೆ 0. ವೇಟಿಂಗ್ ಫಾರ್ ಎ ಪರ್ಫೆಕ್ಟ್ ಟೈಮ್, ಇದೊಂದು ಸಾಮಾನ್ಯವಾಗಿ ಇರುತ್ತದೆ. ಇವಾಗ ಬೇಡ, ಮತ್ತೆ ನೋಡೋಣ, ಒಂದು ಪರ್ಫೆಕ್ಟ್ ಟೈಮ್ ಬರ್ಲಿ, ನನ್ನ ಹತ್ರ ಸಾಕಷ್ಟು ದುಡ್ಡು ಬರ್ಲಿ, ಆ ನಂತರ ನೋಡೋಣ. ಈ ತರ ಯಾರಿಗೆ ಅನ್ನಿಸ್ತಾ ಇದೆ ಯು ಕ್ಯಾನ್ ಟೈಪ್ 1. ಇವಾಗಲ್ಲ, ಆಮೇಲೆ ನೋಡೋಣ. 6ನೇದು, ಕಂಫರ್ಟ್ ಇನ್ ಫೆಮಿಲಿಯರ್ ಸ್ಟ್ರಗಲ್ಸ್ ರಾದರ್ ದೆನ್ ನ್ಯೂ ಅಪಾರ್ಚುನಿಟೀಸ್. ಇದಕ್ಕೊಂದು ಮಾತು ನೀವು ಕೇಳಿರ್ತೀರಾ, ನೋನ್ ಡೆವಿಲ್ ಈಸ್ ಬೆಟರ್ ದೆನ್ ಅನ್ನೋನ್ ಗಾಡ್ ಅಂತ ಒಂದು ಮಾತಿದೆ. ಗೊತ್ತಿರುವಂತಹ ಡೆವಿಲ್ ಏನಿದೆ, ರಾಕ್ಷಸನೇ ಒಳ್ಳೆಯವನು ಆಗ್ಬಹುದು ನನ್ಗೆ, ಗೊತ್ತಿಲ್ಲದೆ ಇರುವಂತ ದೇವರನ್ನ ನಾನು ನಂಬೋ ಬದಲು ಅನ್ನೋ ತರ. ಹೊಸ ಅವಕಾಶಗಳಿಗಿಂತ ಗೊತ್ತಿರುವಂತಹ ಸಂಘರ್ಷಗಳು ಅಥವಾ ಸವಾಲುಗಳು ಏನಿದೆ ಅದರಲ್ಲೇನೆ ಆರಾಮಾಗಿರೋಣ ಅಂತ ಇರುವಂತಹ ಮನೋಸ್ಥಿತಿ ನಿಮ್ಗಿದ್ರೆ 1, ಇಲ್ಲ ಅಂತಂದ್ರೆ 0. 7ನೇದು, ಲ್ಯಾಕ್ ಆಫ್ ಕ್ಲಾರಿಟಿ, ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಸ್ಪಷ್ಟತೆ ಇಲ್ಲದೆ ಇದ್ರೆ ಆವಾಗ್ಲೂ 1, ಇಲ್ಲ ಅಂತಂದ್ರೆ 0. ಹಣದ ಬಗ್ಗೆ ಮಿತಿಗೊಳಿಸುವಂತಹ ನಂಬಿಕೆಗಳೊಂದಿಗೆ ಭಾವನಾತ್ಮಕವಾದಂತಹ ಬಾಂಧವ್ಯ, ಅಂದ್ರೆ ಇಮೋಷನಲ್ ಅಟ್ಯಾಚ್ಮೆಂಟ್. ನನಗೆ ಆ ಲಿಮಿಟಿಂಗ್ ಬಿಲೀಫ್ ದುಡ್ಡಿನ ಬಗ್ಗೆ ಒಂದು ಹೇಳ್ಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್, ದುಡ್ಡಿರೋರೆಲ್ಲ ಕೆಟ್ಟವರು ಅಥವಾ ಕೆಟ್ಟದ್ ಮಾಡಿದ್ರೇನೆ ದುಡ್ಡು ಬರುತ್ತೆ, ಇದೊಂದು ನಂಬಿಕೆ. ಐಡಿಯಲಿ ನಮ್ಗೆ ದುಡ್ಡು ಬರೋದನ್ನ ತಡೆಯುವಂತಹ ಒಂದು ನಂಬಿಕೆ ಇದು. ಯಾಕೆಂತಂದ್ರೆ ಮನಸ್ಸಲ್ಲಿ ಇದೊಂದು ತುಂಬಾ ಸೂಕ್ಷ್ಮವಾದಂತಹ ವಿಚಾರ. ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ದುಡ್ಡಿರೋರೆಲ್ಲ ಕೆಟ್ಟವರು, ನಾನು ಕೆಟ್ಟದ್ ಮಾಡಿದ್ರಷ್ಟೇ ನಂಗೆ ದುಡ್ಡು ಬರುತ್ತೆ, ನಾನು ಸ್ವತಃ ಕೆಟ್ಟದ್ ಮಾಡ್ಲಿಕ್ಕೆ ನಂಗೆ ಇಷ್ಟ ಇಲ್ಲ. ಎಲ್ರು ನಾವು ಹಾಗೆ ಅಲ್ವಾ? ವಿ ಆರ್ ಆಲ್ ಗುಡ್ ಪೀಪಲ್. ಯಾರು ಕೆಟ್ಟದ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ನಮ್ಗೆ. ಸೊ ನಾನು ಕೆಟ್ಟದ್ದು ಮಾಡದಲ್ಲೇ ನಂಗೆ ದುಡ್ಡು ಬರೋದು. ಸೊ 2 ಕಾಂಟ್ರಡಿಕ್ಟರಿ ಬಿಲೀಫ್ಸ್ ನಮ್ಮ ಮೈಂಡ್ ನ ಒಳಗಡೆ ಇದೆ. ಸೊ ಇದು ವೆರಿ ವೆರಿ ಕ್ರಿಟಿಕಲ್ ಪಾಯಿಂಟ್. ಸೊ ಈ ತರಹದ ನಂಬಿಕೆಗಳನ್ನ ನಾವು ಇಮೋಷನಲ್ ಆಗಿ ಬಾಂಧವ್ಯದಿಂದ ಇರುವಂತದ್ದು, ಅದ್ರ ಜೊತೆ ಅಟ್ಯಾಚ್ಮೆಂಟ್ ಅಲ್ಲಿ ಇರುವಂತದ್ದು, ಈ ತರ ಇದೆ ಅಂತಂದ್ರೆ 1, ಇಲ್ಲ ಅಂತಂದ್ರೆ 0 ಮಾರ್ಕ್. ಇನ್ನ ಮಿಸ್ಕನ್ಸೆಪ್ಷನ್ಸ್, ಎಸ್ಪೆಷಲಿ
ಸೆಲ್ಫ್ ಡೆವಲಪ್ಮೆಂಟ್ ಮೇಲೆ, ನಾನು ಕೊಡ್ತಾ ಇರುವಂತ ದುಡ್ಡಿಗೆ ನಿಜವಾಗ್ಲೂ ವ್ಯಾಲ್ಯೂ ಬರುತ್ತಾ ಅನ್ನುವಂತ ಡೌಟ್ಗಳಿದ್ರೆ, ತಪ್ಪು ಕಲ್ಪನೆಗಳಿದ್ರೆ 1, ಇಲ್ಲ ಅಂತಂದ್ರೆ 0. ನೆಕ್ಸ್ಟ್, ಫಿಯರ್ ಆಫ್ ಸ್ಟೆಪಿಂಗ್ ಔಟ್ ಫ್ರಮ್ ಕಂಫರ್ಟ್ ಝೋನ್. ಒಂದು ಆರಾಮ ವಲಯ ಅಂತ ಇರ್ತದೆ. ಆರಾಮ ವಲಯದಿಂದ ಸೆಲ್ಫ್ ಡೆವಲಪ್ಮೆಂಟ್ ಮೇಲೆ ದುಡ್ಡು ಹಾಕಿದ್ರೆ ಮೋಸ್ಟ್ಲಿ 99% ನಾವು ಕಂಫರ್ಟ್ ಝೋನ್ ಇಂದ ಆಚೆನೆ ಬರ್ತೀವಿ. ವಿ ಗೆಟ್ ಇನ್ ಟು ಎ ಝೋನ್ ಆಫ್ ಲರ್ನಿಂಗ್. ಇನ್ ಬಿಟ್ವೀನ್ ಒಂದು ಝೋನ್ ಆಫ್ ಫಿಯರ್ ಇರುತ್ತೆ, ಭಯ ಇರುತ್ತೆ. ಆ ಭಯವನ್ನ ದಾಟ್ಕೊಂಡು ಆಚೆ ಹೋಗೋದಕ್ಕೆ ಲರ್ನಿಂಗ್ ಅಂತ ಹೇಳ್ತಾರೆ. ಲರ್ನಿಂಗ್ ಆದ ನಂತರ ಮತ್ತೆ ಅಗೇನ್ ಕಂಫರ್ಟ್ ಝೋನು ಕಿಕ್ಕಿನ್ ಆಗತ್ತೆ, ಆರಾಮವಾದಂತಹ ವಲಯ, ಅಲ್ಲಿಂದ ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಾಗತ್ತೆ. ಸೊ ಈ ತರದ ಮೈಂಡ್ ಸೆಟ್ ನಿಮ್ಗಿದ್ರೆ, 1, ಫಿಯರ್ ಆಫ್ ಸ್ಟೆಪಿಂಗ್ ಔಟ್ ಆಫ್ ಅವರ್ ಕಂಫರ್ಟ್ ಝೋನ್. ಇದಿದ್ರೆ 1, ಇಲ್ಲ ಅಂತಂದ್ರೆ 0. ಸೊ ದಿಸ್ ಇಸ್ ದ 10 ಥಿಂಗ್ಸ್. ಸೊ ಇವಾಗ ಒಂದೆರಡು ಪ್ರಶ್ನೆ ನಿಮ್ಮ ಹತ್ರ. ವಾಟ್ ಈಸ್ ಇಟ್ ಹೋಲ್ಡಿಂಗ್ ಬ್ಯಾಕ್? ನಿಮ್ಮನ್ನ ಕೆಲಸ ಮಾಡ್ಕೊಳ್ಳದೆ ಇರೋದಕ್ಕೆ, ಫಿಯರ್ ಆಫ್ ಫೇಲ್ಯೂರ್ ಏನು ನಿಮ್ಮನ್ನ ತಡೀತಾ ಇದೆ? ಬಿಕಾಸ್ ಆ ಫಿಯರ್ ನ ಆಚೆಗೆ ಸಕ್ಸಸ್ ಇದೆ, ಯಶಸ್ಸಿದೆ. ಆ ಫಿಯರ್ ಏನಿದೆ ಅನ್ನೋದನ್ನ ಒಂದ್ ಸ್ವಲ್ಪ ಮನಸ್ಸಲ್ಲಿ ನೆನ್ಪು ಮಾಡ್ಕೊಳ್ಳಿ. ಗಿವ್ ಸಮ್ ಟೈಮ್. ಇವಾಗ ಆಗ್ತಿದ್ರೆ ಯು ಕ್ಯಾನ್ ಡೂ ಎ ಪಾಸ್ ಅಂಡ್ ಟೇಕ್ ಸಮ್ ಟೈಮ್. ಏನು ನನ್ನನ್ನ ತಡೀತಾ ಇದೆ ಕ್ವಶನ್ ಕೇಳ್ಕೊಳ್ಳಿ. ಬಿಕಾಸ್ ಕ್ವಶನ್ ಕೇಳಿದಾಗ ಆನ್ಸರ್ ಬರುತ್ತೆ, ಅವಾಗ ನಾವು ಆಕ್ಷನ್ ತಗೊಳ್ಳೋದಕ್ಕೆ, ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಎರಡನೇ ಪ್ರಶ್ನೆ, ಇನ್ಫ್ಯಾಕ್ಟ್ ಇದು ಮರಗಳನ್ನ ಬೆಳೆಸುವಂತಹ ದೃಷ್ಟಿಯಲ್ಲಿ ಹೇಳ್ತಾರೆ ಇದೇ ವಾಕ್ಯ, ಬಟ್ ಇದಕ್ಕೂ ಕೂಡ ಹೊಂದಾಣಿಕೆ ಆಗುತ್ತೆ, ಅದಕ್ಕೋಸ್ಕರ ಇಲ್ಲೂ ಹೇಳ್ತೀನಿ ನಾನು. ಬೆಸ್ಟ್ ಟೈಮ್ ಟು ಪ್ಲಾಂಟ್ ಎ ಟ್ರೀ ವಾಸ್ ಯೆಸ್ಟರ್ಡೇ, ಸೆಕೆಂಡ್ ಬೆಸ್ಟ್ ಟೈಮ್ ಇಸ್ ಟುಡೇ ಅಂತ. ಮರಗಳನ್ನ ನೆಡೋದಕ್ಕೆ ಬೆಸ್ಟ್ ಟೈಮ್ ನಿನ್ನೆ ಆಗಿತ್ತು, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಬೆಸ್ಟ್ ಯಾವುದು? ಇವತ್ತು. ಸೊ ದುಡ್ಡನ್ನ ಸಂಪಾದನೆ ಮಾಡೋದಕ್ಕೆ, ಕ್ರಿಯೇಟಿಂಗ್ ವೆಲ್ತ್, ಸಂಪತ್ತನ್ನ ನಾವು ಸೃಷ್ಟಿ ಮಾಡೋದಕ್ಕೆ ಬೆಸ್ಟ್ ಟೈಮ್ ಯಾವತ್ತಾಗಿತ್ತು ಅಂತಂದ್ರೆ ನಿನ್ನೆ ಆಗಿತ್ತು. ನಿನ್ನೆ ಅಂದ್ರೆ ಹಿಂದಿನ ದಿನಗಳಲ್ಲಿ. ಅದಾಗ್ಲಿಲ್ಲ ಅಂತಂದ್ರೆ ಇವತ್ತು. ಸೊ ದಟ್ ಇಸ್ ದ ನೆಕ್ಸ್ಟ್ ಬೆಸ್ಟ್ ಟೈಮ್ ಟು ಇನ್ವೆಸ್ಟ್ ಆನ್ ಅವರ್ ಸೆಲ್ಫ್, ಕ್ರಿಯೇಟಿಂಗ್ ವೆಲ್ತ್ ಎಲ್ಲದಕ್ಕೂ ಕೂಡ. ಯಾಕಂದ್ರೆ ಆಕ್ಷನ್ ಬಗ್ಗೆ ನಾನು ಮಾತಾಡ್ತಿರೋದ್ರಿಂದಾಗಿ ನಾನು ಇದನ್ನ ಆಡ್ ಮಾಡ್ತಾ ಇದ್ದೀನಿ. ಮತ್ತೆ ಇವಾಗ ನಾನು ಮಾತುಗಳನ್ನ ಹೇಳ್ತಾ ಇದ್ದಾಗ, ಕೇಳ್ತಾ ಇರುವಾಗಲೇ ನಿಮ್ಮ ಮನಸ್ಸಿನ ಒಳಗಡೆನೆ ಒಂದು ರೀತಿಯ ಬದಲಾವಣೆ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಎಸ್, ನಾನು ಏನೇನು ಅವಾಯ್ಡ್ ಮಾಡ್ತಾ ಇದ್ದೆ ಇಲ್ಲಿ ತನಕ, ಬೇಡ ಆನಂತರ ಮಾಡೋಣ ಅಂತ ಅನ್ಕೊಳ್ತಾ ಇದ್ನೋ, ಅದನ್ನೆಲ್ಲ ನಾನು ಇವಾಗ ಬಹುಶಃ ಮಾಡ್ಲಿಕ್ಕೆ ರೆಡಿ ಇದ್ದೇನೆ ಅಂತ ಮನಸ್ಸಿನ ಒಳಗಡೆ ನಿಮ್ಗೊಂದು ಪ್ರೋಗ್ರಾಮಿಂಗ್ ಆಗುವಂತ ಸಾಧ್ಯತೆ ಇದೆ. ಅಂತ ಸಾಧ್ಯತೆ ನಿಮ್ಮ ಮನಸ್ಸಲ್ಲಿ ಒಂದ್ ಸ್ವಲ್ಪ ಶಿಫ್ಟ್ ಆಗ್ತಾ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಶಿಫ್ಟ್ ಅಂತ ಟೈಪ್ ಮಾಡಿ. ಈ ತರದ ಒಂದು ಶಿಫ್ಟ್ ಥಿಂಕಿಂಗ್ ನಿಮ್ಮ ಮೈಂಡ್ ಅಲ್ಲಿ ಬರ್ತಾ ಇದ್ರೆ ಟೈಪ್ ಶಿಫ್ಟ್. ಯಾ, ವೆರಿ ನೈಸ್, ಥ್ಯಾಂಕ್ ಯು. ನೌ ವಿ ವಿಲ್ ಗೋ ಟು ದ ಅದರ್ ಸೈಡ್. ಇವಾಗ ಹಣದ್ದು ಪ್ರಾಬ್ಲಮ್ ಆಯ್ತು, ಹಣ ಇಲ್ಲದೆ ಇದ್ರೆ ಏನ್ ಪ್ರಾಬ್ಲಮ್ ಬರುತ್ತೆ, ಚಾಲೆಂಜಸ್ ಬರುತ್ತೆ ನೋಡಿದ್ವಿ. ಯಾಕೆ ನಾವು ಕೆಲಸ ಆಕ್ಷನ್ ತಗೊಳ್ಳೋದಿಲ್ಲ ಅದನ್ನ ನೋಡಿದ್ವಿ. ನಾವು ದುಡ್ಡಿದ್ರೆ ಏನಾಗುತ್ತೆ, ಈ ತರದ ಒಂದು ಪ್ರೋಗ್ರಾಮಿಂಗ್ ಮಾಡ್ಕೊಳ್ಳೋಣ ಮೈಂಡ್ ಅಲ್ಲಿ. ಸೊ ಐ ವಿಲ್ ಶೇರ್ ಮೈ ಸ್ಕ್ರೀನ್ ಅಗೇನ್. ದುಡ್ಡಿದ್ರೆ ಏನಾಗುತ್ತೆ ನೋಡೋಣ. ಅಫ್ಕೋರ್ಸ್ ನಮ್ಗೆ ಗೊತ್ತಿದೆ, ಬಟ್ ಟಾಪ್ ಥಿಂಗ್ಸ್. ಫ್ರೀಡಮ್ ಟು ಮೇಕ್ ಚಾಯ್ಸಸ್. ಆಯ್ಕೆಗಳನ್ನು ಮಾಡುವಂತ ಸ್ವಾತಂತ್ರ್ಯ. ನಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ ಅಂತಂದ್ರೆ ನಾವು ಅಂಗಡಿಯಲ್ಲಿರುವಂತಹ ಹೋಟ್ಲಿಗೆ ಹೋದ್ರೂ ಕೂಡ ಮೆನುಲಿರುವಂತಹ ಯಾವ ಐಟಮ್ ಅನ್ನಾದ್ರೂ ನಾವು ಪರ್ಚೇಸ್ ಮಾಡ್ತೀವಿ. ಇದಕ್ಕೆ ಒಂದು ಯಾವಾಗ್ಲೂ ನಾನು ಕೊಡುವಂತ ಎಕ್ಸಾಂಪಲ್ ಅಂತಂದ್ರೆ, ಹೋಟ್ಲಿಗೆ ಹೋದ್ರೆ ನಾವು ರೈಟ್ ಇಂದ ಆರ್ಡರ್ ಮಾಡಬಾರ್ದಂತೆ, ಲೆಫ್ಟ್ ಇಂದ ಆರ್ಡರ್ ಮಾಡ್ಬೇಕು. ಅರ್ಥ ಆಗ್ತಿದೆ ಏನು ಅಂತ? ಯಾರಿಗೆಲ್ಲ ಅರ್ಥ ಆಯ್ತು ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ. ಯಾರಿಗೆ ಗೊತ್ತಾಗ್ಲಿಲ್ಲ ಯು ಕ್ಯಾನ್ ಟೈಪ್ ನೋ. ರೈಟ್ ಇಂದ ಆರ್ಡರ್ ಮಾಡಬಾರ್ದು, ಲೆಫ್ಟ್ ಇಂದ ಆರ್ಡರ್ ಮಾಡ್ಬೇಕು. ಓಕೆ, ಕೆಲವರು ನೋ ಅಂತ ಹೇಳ್ತಾ ಇದ್ರು. ಲೆಫ್ಟ್ ಇಂದ ಆರ್ಡರ್ ಮಾಡೋದು ಅಂತಂದ್ರೆ ಏನು? ಏನ್ ಐಟಮ್ ಇದೆಯೋ, ಕಾಶ್ಮೀರಿ ಪುಲಾವ್, ಎಸ್ ಇದು ಬೇಕು. ಬಲಗಡೆಗೆ ಓ 230 ರೂಪಾಯಿ, ಹಾಗಾದ್ರೆ ಬೇಡ. ಇದು ಬಲಗಡೆ ಇರೋದು ಬೆಲೆ, ಬೆಲೆ ನೋಡ್ಕೊಂಡು ಆರ್ಡರ್ ಮಾಡ್ಬಾರ್ದು. ಲೆಫ್ಟ್ ಸೈಡ್ ನನಗೆ ಇದು ಬೇಕು ಅಂದ್ರೆ ಇದು ಬೇಕು ಅಷ್ಟೇ, ಗಡ್ಬಡ್ ಬೇಕು ಅಂದ್ರೆ ಗಡ್ಬಡ್ ಬೇಕು. ಮಗು ಏನಾದ್ರೂ ಕೇಳ್ತಿಂತಂದ್ರೆ ಇದನ್ನ ಲೆಫ್ಟ್ ಇರುವಂತದ್ದನ್ನ ಆರ್ಡರ್ ಮಾಡ್ಬೋದು. ಸೊ ಆ ತರದ ಒಂದು ಮೈಂಡ್ ಸೆಟ್ ನಮ್ಮಲ್ಲಿ ಇರ್ಬೇಕು. ಓಕೆ, ಸೊ ಯಾರೆಲ್ಲ ಝೂಮ್ ಅಲ್ಲಿ ಇದ್ದೀರಿ, ದಯವಿಟ್ಟು ನಿಮ್ಮ ವಿಡಿಯೋಸ್ ಗಳನ್ನ ಆನ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ನಿಮ್ಮ
ಸುಂದರವಾದಂತಹ ವದನ ನಾನು ನೋಡ್ಬೋದು, ಮುಖವನ್ನ ನೋಡ್ಬೋದು, ಕ್ಯಾನ್ ಹ್ಯಾವ್ ಎ ಕನೆಕ್ಟ್. ಇಲ್ಲ ಅಂತಂದ್ರೆ ನಾನು ವಿಡಿಯೋ ಆಫ್ ಮಾಡ್ಕೊಂಡು ಕೂತ್ರೆ ಹೇಗಾಗುತ್ತೆ, ಆ ತರದ ಒಂದು ಫೀಲಿಂಗ್ ನನ್ಗೆ ಬರ್ತಾ ಇದೆ ಇವಾಗ. ಎಸ್, ಲೆಫ್ಟ್ ಈಸ್ ಐಟಮ್ಸ್, ವೆರಿ ಗುಡ್. ನೆಟ್ವರ್ಕ್ ಇಶ್ಯೂಸ್ ಇರೋರು ಪರವಾಗಿಲ್ಲ, ಮಿಕ್ಕವರು ಯು ಕ್ಯಾನ್ ಕೀಪ್ ಯುವರ್ ವಿಡಿಯೋಸ್ ಆನ್. ಈ ಸೆಷನ್ ಅಂತಲ್ಲ, ಯಾವಾಗಾದ್ರೂ ಅಷ್ಟೇ ನಿಮ್ಗೆ ವಿಡಿಯೋ ಆನ್ ಮಾಡುವಂತ ಅವಕಾಶ ಇದೆ ಅಂತಂದ್ರೆ ವಿಡಿಯೋ ಯಾವಾಗ್ಲೂ ಆನ್ ಮಾಡ್ಕೊಂಡು ಕೂತ್ಕೊಳ್ಳಿ. ದರ್ ಇಸ್ ಎ ಸೀಕ್ರೆಟ್, ಒಂದು ಸಣ್ಣ ಸೀಕ್ರೆಟ್ ಇದೆ ಅದರಲ್ಲಿ. ಮೇ ಬಿ ಇನ್ನೊಂದ್ ದಿನ ಅದನ್ನ ವಿಷದವಾಗಿ ಮಾತಾಡೋಣ. ಸೆಷನ್ ಇಂದ ಬೆಸ್ಟ್ ಲಾಭ ನಮ್ಗೆ ಸಿಗ್ಬೇಕು ಅಂತಂದ್ರೆ ವಿಡಿಯೋ ಆನ್ ಮಾಡ್ಕೊಂಡು. ಸೆಕೆಂಡ್, ದುಡ್ಡು ಇದ್ರೆ ನಮ್ಗೆ ಏನಾಗುತ್ತೆ, ಮನಃಶಾಂತಿ, ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಮೂರನೇದು, ನಮ್ಮ ಪ್ರೀತಿ ಪಾತ್ರರಿಗೆ, ಲವ್ಡ್ ಒನ್ಸ್ ಯಾರ್ಯಾರು ಇರ್ತಾರೋ ಮನೆಯವರು, ಅವರಿಗೆ ನಾವು ಸಹಾಯ ಮಾಡೋದಕ್ಕೆ ನಮ್ಮ ಹತ್ರ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. 4, ನಮ್ಗೇನಾದ್ರೂ ಪ್ಯಾಷನ್ ಅಥವಾ ಆಸಕ್ತಿಗಳು, ಹವ್ಯಾಸಗಳಿದ್ರೆ, ಟ್ರಾವೆಲಿಂಗ್ ಅಭ್ಯಾಸ ಇದ್ರೆ, ಆರ್ ವಿ ಹ್ಯಾವ್ ಟು ಗೋ ಟು ಸಮ್ ಟ್ರೆಕ್ಕಿಂಗ್ ಹೋಗ್ಬೇಕು, ಆಲ್ ದಟ್ ಯು ಕ್ಯಾನ್ ಎಫೋರ್ಡ್ ಟು ಬೈ. ಅದನ್ನ ಪರ್ಚೇಸ್ ಮಾಡುವಂತ ಕೆಪಾಸಿಟಿ ನಮ್ಮ ಹತ್ರ ಜಾಸ್ತಿ ಇರುತ್ತೆ ಸಂಪನ್ಮೂಲಗಳಿಗೆ. ಇನ್ನ ನಮ್ಮ ಮೇಲೆ ನಾವು ಪರ್ಸನಲ್ ಗ್ರೋತಿಗೆ ಹೂಡಿಕೆ ಮಾಡುವಂತಹ ಅವಕಾಶ ಜಾಸ್ತಿ ಆಗುತ್ತೆ. 6, ಬಿಲ್ಡಿಂಗ್ ಎ ಲೆಗಸಿ. ನನ್ನ ನಂತರನೂ ಕೂಡ ಫ್ಯೂಚರ್ ಜನರೇಷನ್ಗೆ ನಾನು ಪರಂಪರೆಯನ್ನ ಸೃಷ್ಟಿ ಮಾಡ್ಬೋದು. ಅಂದ್ರೆ ಒಂದು ದಂತಕಥೆ ಆಗ್ಬೋದು, ನಾವು ಲೆಜೆಂಡ್ ಆಗ್ಬೋದು. ಇನ್ಕ್ರೀಸ್ಡ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಸೆಲ್ಫ್ ಎಸ್ಟೀಮ್, ಸ್ವಾಭಿಮಾನ ಜಾಸ್ತಿ ಆಗುತ್ತೆ. ನನ್ನ ಮೇಲೆ ನಾನು ಇಟ್ಟುಕೊಂಡಂತಹ ವಿಶ್ವಾಸ, ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಒಂದಿದೆ ಅಂತಾದ್ರೆ ಜೀವನದಲ್ಲಿ ಬರುವಂತ ಯಾವ ಸವಾಲುಗಳನ್ನಾದ್ರೂ ಕೂಡ ನಾವು ಎದುರಿಸಬಹುದು. ಒಪ್ತಿರಲ್ವಾ? ಇಫ್ ಯು ಎಗ್ರಿ, ಚಾಟ್ ಬಾಕ್ಸ್ ಅಲ್ಲಿ ಒಂದ್ಸರಿ ಎ ಅಂತ ಟೈಪ್ ಮಾಡಿ. ಆತ್ಮವಿಶ್ವಾಸ ಬೇಕು ಒಳಗಡೆ, ಎಸ್ ಏನೇ ಬರ್ಲಿ ನಾನು ಅದನ್ನ ಎದುರಿಸ್ತೀನಿ ಅನ್ನುವಂಥದ್ದು. ಇದು ಒಂದಿದೆ ಅಂತಾದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ಸೊ ದಟ್ ಆಲ್ಸೋ ಇನ್ಕ್ರೀಸಸ್ ವಿತ್ ಮನಿ. ಒಳ್ಳೆಯ ಆರೋಗ್ಯ, ಒಳ್ಳೆಯ ಎಜುಕೇಶನ್ ನಮ್ಗೆ ಸಿಗೋದಿಕ್ಕೆ ದುಡ್ಡು ಸಹಾಯ ಮಾಡುತ್ತೆ. ಎಬಿಲಿಟಿ ಟು ಗಿವ್ ಬ್ಯಾಕ್, ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಕೊಡೋದಿಕ್ಕೆ ನನ್ನ ಪಾಕೆಟ್ ಫುಲ್ ಇದ್ರೆ ನಾನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನನ್ನ ಪಾಕೆಟ್ ಖಾಲಿ ಇದೆ ಅಂತಂದ್ರೆ ಬೇರೆಯವ್ರಿಗೆ ಸಹಾಯ ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನ ಅನ್ಫೋರ್ಸಿನ್ ಸಿಚುವೇಶನ್ಸ್ ಅಥವಾ ಅನಿರೀಕ್ಷಿತವಾದಂತಹ ಸಂದರ್ಭಗಳಲ್ಲಿ ಅವಶ್ಯಕತೆ ಇದ್ದಾಗ ನನ್ನ ಹತ್ರ ಎಕ್ಸ್ಟ್ರಾ ಫಂಡ್ ಇದೆ ಅಂತಂದ್ರೆ, ಎಮರ್ಜೆನ್ಸಿ ಫಂಡ್ ತರ ಏನಾದ್ರೂ ಇದೆ ಅಂತಂದ್ರೆ, ಒಂದು ರೀತಿಯ ಸೆಕ್ಯೂರಿಟಿ, ನನಗೆ ಭಾವ, ಭದ್ರತೆಯ ಭಾವ ಇರ್ತದೆ, ಸುರಕ್ಷತೆಯ ಭಾವ ಇರ್ತದೆ. ಇದನ್ನ ಯಾವುದೇ ಪದಗಳಲ್ಲಿ ವರ್ಣಿಸ್ಲಿಕ್ಕೂ ಆಗೋದಿಲ್ಲ. ಅಂತ ಒಂದು ಭಾವ ನಮ್ಮ ಮನಸ್ಸಲ್ಲಿ ಬರ್ತದೆ. ಸೊ ಹಣ ಯಾವತ್ತೂ ಕೂಡ ಒಂದು ಟೆನ್ಷನ್ ಅಲ್ದಿರೋ ತರ, ಒಂದು ಸ್ಟ್ರೆಸ್ ತರ ಆಗದೇನೆ ನಮ್ಮ ಜೀವನವನ್ನ ಸ್ವಾತಂತ್ರ್ಯದಿಂದ, ಆನಂದದಿಂದ ಬದುಕೋದಿಕ್ಕೆ ಸಾಧನವಾಗುವಂತಹ ರೀತಿಯಲ್ಲಿ ಅದನ್ನು ಕಲ್ಪನೆ ಮಾಡಿ. ಆ ತರದ ಜೀವನವನ್ನ ನೀವು ಕಲ್ಪನೆ ಮಾಡಿ. ಸೊ ದಟ್ ವಿಲ್ ಹೆಲ್ಪ್. ಅದು ನಮ್ಗೆ ಆ ತರಹದ ಕಲ್ಪನೆ, ಇಮ್ಯಾಜಿನೇಷನ್, ವಿಜುವಲೈಸೇಷನ್ ನಮ್ಗೆ ಅನುಕೂಲ ಮಾಡುತ್ತೆ. ಈ ಪ್ರಯೋಜನಗಳನ್ನ ನೀವು ಯೋಚಿಸ್ತಾ ಇದ್ದ ಹಾಗೇನೆ ನಿಮ್ಮನ್ನು ನೀವು ಕೇಳ್ಕೋಬಹುದು, ಹಣ ನಿಮಗಾಗಿ ಕೆಲಸ ಮಾಡುವಂತಹ ಸಮಯ ಇವಾಗ ಬಂದಿದ್ಯಾ ಇಲ್ವಾ? ಮನಿ ವರ್ಕ್ಸ್ ಫಾರ್ ಮೀ, ಐ ಡೋಂಟ್ ವರ್ಕ್ ಫಾರ್ ಮೀ. ಮನಿ, ನಾನು ದುಡ್ಡಿಗೋಸ್ಕರ ಕೆಲಸ ಮಾಡ್ತಿಲ್ಲ, ದುಡ್ಡು ನನಗೋಸ್ಕರ ಕೆಲಸ ಮಾಡುವಂತ ಸಮಯ ಇವಾಗ ಬಂದಿದ್ಯಾ ಅಂತ ಒಂದ್ಸರಿ ಕೇಳ್ಕೊಳ್ಳಿ. ಬರ್ಲಿಲ್ಲ ಅಂತಂದ್ರೆ ನಾನು ಏನ್ ಮಾಡ್ಬೋದು ಕ್ವಶನ್ ಹಾಕೊಳ್ಳಿ. ಇನ್ಫ್ಯಾಕ್ಟ್ ನಾವೆಲ್ಲರೂ ಕೂಡ ಸಮೃದ್ಧಿಗೆ, ಜೀವನದಲ್ಲಿ ಸುಖ ಶಾಂತಿಗೆ ಎಲ್ಲರೂ ಅರ್ಹರು. ನಾವೆಲ್ಲ ವಿನ್ನರ್ಸು, ಎಲ್ಲ ಯಶಸ್ವಿ ವ್ಯಕ್ತಿಗಳು. ಅದನ್ನ ನಾವು ನಂಬಬೇಕು. ನಂಬಿದಾಗ ನಮ್ಮ ಜನ್ಮಸಿದ್ಧ ಹಕ್ಕಾದಂತಹ ಸಂಪತ್ತನ್ನ ನಾವು ಪಡೆಯಲಿಕ್ಕೆ ಸಾಧ್ಯ. ನಮ್ಮ ಕನಸುಗಳನ್ನ, ಗುರಿಗಳನ್ನ ನಾವು ತಲುಪೋದಿಕ್ಕೆ ಸಾಧ್ಯ ಆಗುತ್ತೆ. ನಾವು ಐಲ್ ಗೋ ಟು ದ ಲಾಸ್ಟ್ ಪಾರ್ಟ್. ಸರಿಯಾದಂತ ದಿಕ್ಕಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ 10 ಕಾರಣಗಳನ್ನ ಇವಾಗ ನೋಡೋಣ. ದಿಸ್ ಇಸ್ ದ ಲಾಸ್ಟ್ ಪಾರ್ಟ್. ಇದೊಂದು ಕೊನೆಯ ಪಾರ್ಟ್. ಆ ನಂತರ ಐ ವಿಲ್ ಕಮ್ ಟು ದ 3 ಸೀಕ್ರೆಟ್ಸ್. 3 ಸೀಕ್ರೆಟ್ ಗಳನ್ನ ನೋಡೋಣ. ಆಮೇಲೆ ವಿಲ್ ಗೋ ಇನ್ ಟು ದ ಬ್ರೇಕ್ಔಟ್ ರೂಮ್. ಸೊ ಜಸ್ಟ್ ಚೆಕ್, ನಾವು ಸುಮಾರು ಅರ್ಧ ಗಂಟೆ ಆಯ್ತು
ಮಾತಾಡ್ತಾ ಮಾತಾಡ್ತಾ, ಇಸ್ ಇಟ್ ಇಂಟ್ರೆಸ್ಟಿಂಗ್? ಆರ್ ಯು ಲರ್ನಿಂಗ್ ಸಮಥಿಂಗ್? ಕಲಿತಾ ಇದ್ರೆ ಒಂದು ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ. ಇದು ಇಂಟ್ರೆಸ್ಟಿಂಗ್ ಆಗಿದ್ರೆ. ಥ್ಯಾಂಕ್ ಯು. ನಿಮ್ಮ ಸಮಯದ ಸದುಪಯೋಗ ಆಗ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಫ್ ಎಸ್, ಒಂದ್ಸರಿ TWS ಅಂತ ಟೈಪ್ ಮಾಡಿ. TWS ಇಸ್ ಟೈಮ್ ವೆಲ್ ಸ್ಪೆಂಟ್, ಅರ್ಧ ಗಂಟೆ. ಸೊ ದ ನೆಕ್ಸ್ಟ್ ಹಾಫ್ ಅನ್ ಅವರ್ ವಿಲ್ ಬಿ ಮೋರ್ ಇಂಟ್ರೆಸ್ಟಿಂಗ್. ಓಕೆ, ಇವಾಗ ಇಷ್ಟೊತ್ತು ಥಿಯರಿ ಇತ್ತು, ಬಟ್ ನಾವು ಸ್ವಲ್ಪ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಗಳು ಬರ್ತವೆ. ಪರ್ಫೆಕ್ಟ್, ಥ್ಯಾಂಕ್ ಯು, ಥ್ಯಾಂಕ್ ಯು, ವೆರಿ ನೈಸ್. ಕರೆಕ್ಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀನಿ ಅಂತ ಒಂದ್ಸರಿ ನಾನು ಚೆಕ್ ಮಾಡ್ತಾ ಇರೋದು. ನಾವ್ ವಿಲ್ ಗೋ ಟು ದ ಟಾಪ್ 10 ರೀಸನ್ಸ್. ಸರಿಯಾದ ದಿಕ್ಕಿನಲ್ಲಿ ನಾವು ಹೂಡಿಕೆ ಮಾಡುವಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡೋದು ಎಷ್ಟು ಮುಖ್ಯ ಅನ್ನೋದಕ್ಕೆ ಕಾರಣ ನೋಡೋಣ. ಒಂದು, ನಮ್ಮ ವೈಯಕ್ತಿಕ ಮತ್ತು ಪ್ರೊಫೆಷನಲ್ ಅಂಡ್ ಪರ್ಸನಲ್ ಬೆಳವಣಿಗೆಯನ್ನ ಇದು ಕ್ಯಾಟಲಿಸ್ಟ್ ಮಾಡುತ್ತೆ, ಅಂದ್ರೆ ವೃದ್ಧಿಸ್ತದೆ, ಆಂಪ್ಲಿಫೈ ಮಾಡುತ್ತೆ ಸರಿಯಾದ ರೀತಿಯಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಇನ್ನ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್, ಅಂದ್ರೆ ಲೈಫ್ ಲಾಂಗ್ ನಮ್ಗೆ ದುಡ್ಡಿನ ಬಗ್ಗೆ ಯೋಚನೆ ಬರ್ತಿರೋ ತರ ಬೇಕಾದಂತಹ ಕೌಶಲ್ಯಗಳನ್ನ ನಾವು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಮೂರನೇದು, ಗುರಿಗಳ ಮೇಲೆ ಸ್ಪಷ್ಟತೆ ಬರುತ್ತೆ. ಸ್ಪಷ್ಟತೆ ಬಂದ ನಂತರ ಅದರ ಮೇಲೆ ಫೋಕಸ್ ಮಾಡೋದು. ಯಾಕಂದ್ರೆ ಏನ್ ಫೋಕಸ್ ಮಾಡ್ತೀವೋ ಅದು ಎಕ್ಸ್ಪಾಂಡ್ ಆಗುತ್ತೆ. ವೆರ್ ಎವರ್ ಫೋಕಸ್ ಗೋಸ್, ಎನರ್ಜಿ ಫಾಲೋಸ್. ನಮ್ಗೆ ಆ ಥಿಯರಿ ಗೊತ್ತಿದೆ ಅಲ್ವಾ? ಎಲ್ಲಿ ನಮ್ಮ ಗಮನ ಹೋಗುತ್ತೋ ಅಲ್ಲಿ ಶಕ್ತಿ ಹೋಗುತ್ತೆ. ಎಲ್ಲಿ ಶಿವ ಇರ್ತಾನೋ ಅಲ್ಲಿ ಶಕ್ತಿ ಬರ್ತಾಳೆ. ಶಿವ ಅಂತಂದ್ರೆ ಕಾನ್ಶಿಯಸ್ನೆಸ್, ಪ್ರಜ್ಞೆ. ಅಲ್ಲಿ ಶಕ್ತಿ ಬರ್ತಾಳೆ ಅಥವಾ ಎನರ್ಜಿ ಬರುತ್ತೆ ಅಂತ. ಸೊ ಎನರ್ಜಿ ಎಲ್ಲಿ ಬರುತ್ತೋ ಅಲ್ಲಿ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಯಾವತ್ತು ನಾವು ಗ್ರಾಟಿಟ್ಯೂಡ್ ನ ಭಾವದಲ್ಲಿರ್ಬೇಕು. ನಮ್ಗೆ ಏನಿದೆಯೋ ಅದಕ್ಕೆ ನಾವು ಹೆಚ್ಚು ಕೃತಜ್ಞತೆಯನ್ನು ಕೊಡಬೇಕು. ಇತ್ಯಾದಿ ವಿಷಯಗಳನ್ನು ನಾವು ಅವಾಗ ನೆನ್ಪು ಮಾಡ್ಕೊಳ್ತಾ ಇರ್ಬೇಕಾಗುತ್ತೆ. ನನ್ಗೆ ಏನಿಲ್ವೋ ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ರೆ ನನ್ಗೆ ಇಲ್ದಿರೋದೇ ವಿಷಯ ಜಾಸ್ತಿ ಆಗ್ತಾ ಹೋಗುತ್ತೆ. ನನ್ಗೆ ಪ್ರಾಬ್ಲಮ್ ಲೈಫ್ ಅಲ್ಲಿ ಇರೋದನ್ನ ಪ್ರಾಬ್ಲಮ್ ಅಂತಾನೆ ಅನ್ಕೊಳ್ತಾ ಇದ್ರೆ ಪ್ರಾಬ್ಲಮೇ ದೊಡ್ಡದಾಗುತ್ತೆ. ಐ ಹೋಪ್ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ಸೊ ನಮ್ಮ ಗುರಿಗಳ ಮೇಲೆ ಸ್ಪಷ್ಟತೆ ತಂದ್ಕೊಂಡು ಆ ಗುರಿಗಳ ಮೇಲೆನೆ ಫೋಕಸ್ ಮಾಡ್ತಾ ಹೋಗ್ತೀವಿ. ಏನ್ ಫೋಕಸ್ ಮಾಡ್ತೀವೋ ಅದು ಎಕ್ಸ್ಪಾಂಡ್ ಆಗುತ್ತೆ, ಅದಕ್ಕೆ ಎನರ್ಜಿ ಜಾಸ್ತಿ ಬರುತ್ತೆ, ಅದು ಅಭಿವ್ಯಕ್ತಿ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ, ಅಂದ್ರೆ ಮ್ಯಾನಿಫೆಸ್ಟೇಷನ್ ಆಗೋದಕ್ಕೆ ಅನುಕೂಲ ಆಗುತ್ತೆ. 4ನೇ ಪಾಯಿಂಟ್, ಹಲವಾರು ಸಲ ನಾವು ನಮ್ಮ ಲಾಜಿಕಲ್ ಮೈಂಡ್ ಇಂದ, ಜಾಗೃತ ಮನಸ್ಸಿನಿಂದ ಯೋಚನೆ ಮಾಡುವಂತಹ ವಿಚಾರಗಳನ್ನ ಅಲ್ಲದೆ ನಮ್ಮ ಮ್ಯಾಜಿಕಲ್ ಮೈಂಡ್ ಕೂಡ ಆಕ್ಟಿವೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನಮಗೆ ಅಪರಿಮಿತವಾದಂತಹ, ನಾವು ಊಹಿಸದೇ ಇರುವಂತಹ ಹೊಸ ಹೊಸ ಅವಕಾಶಗಳನ್ನ ತಂದುಕೊಡ್ತವೆ. ಸಂಪತ್ತನ್ನ ನಿರ್ವಹಿಸೋದಕ್ಕೆ, ಬೆಳೆಸೋದಕ್ಕೆ ಹೊಸ ಟೂಲ್ಸ್ ಗಳು ನಮಗೆ ಸಿಗ್ತವೆ, ಎಕ್ಸ್ಟ್ರಾ ಟೂಲ್ಸ್ ಗಳು ಸಿಗ್ತಾ ಹೋಗ್ತವೆ. 6ನೇದು, ಮನಸ್ಸು ಸ್ಕೇರ್ಸಿಟಿ ಮೈಂಡ್ ಸೆಟ್ ಇಂದ ಅಬಂಡೆನ್ಸ್ ಮೈಂಡ್ ಸೆಟ್ ಗೆ ಶಿಫ್ಟ್ ಆಗುತ್ತೆ. ಶಿಫ್ಟಿಂಗ್ ಫ್ರಮ್ ಪುವರ್ ಮೆನ್ಸ್ ಮೈಂಡ್ ಟು ಅ ರಿಚ್ ಮೆನ್ಸ್ ಮೈಂಡ್, ಸಿಂಪಲ್ ಟರ್ಮ್ಸ್ ಅಲ್ಲಿ. 7ನೇದು, ಹೆಲ್ಪ್ಸ್ ಓವರ್ಕಮ್ ಲಿಮಿಟಿಂಗ್ ಬಿಲೀಫ್ಸ್ ಅಬೌಟ್ ಮನಿ. ಹಣದ ಬಗ್ಗೆ ನಮ್ಮನ್ನ ಮಿತಿಗೊಳಿಸುವಂತಹ ಬೇರೆ ಬೇರೆ ನಂಬಿಕೆಗಳೇನಿದೆ ಅದರಿಂದ ಆಚೆ ಬರೋದಕ್ಕೆ ಇದು ಸಹಾಯ. ಇನ್ನ ರಿಪಲ್ ಇಫೆಕ್ಟ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಕಡೆ ಒಂದು ಯಶಸ್ಸು ಬಂತು ಅಂತಾದ್ರೆ, ಸಕ್ಸಸ್ ಬಂತು ಅಂತಾದ್ರೆ ಅದು ಬೇರೆ ಬೇರೆ ಕ್ಷೇತ್ರಗಳಲ್ಲಿಯೂ ಕೂಡ ನಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ. ನಮ್ಮ ಸಂಬಂಧ ಇಂಪ್ರೂವ್ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ, ಆರೋಗ್ಯದಲ್ಲೂ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ನಮ್ಮ ಫಿಸಿಕಲ್ ಎನ್ವಿರಾನ್ಮೆಂಟ್, ನಾವಿರುವಂತಹ ಮನೆ, ಆಫೀಸು, ಓಡಾಡುವಂತಹ ಕಾರು, ಬೈಕು, ಉಪಯೋಗಿಸುವಂತಹ ವಸ್ತುಗಳು, ಫೋನು, ಟಿವಿ ಇತ್ಯಾದಿಗಳನ್ನ ಕೂಡ ನಾವು ಹೆಚ್ಚು ಉತ್ತಮವಾದಂತಹ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ಅನುಕೂಲ ಆಗ್ತಾ ಬರುತ್ತೆ. 9ನೇದು, ವಿ ಲರ್ನ್ ಫ್ರಮ್ ಎಕ್ಸ್ಪರ್ಟ್ಸ್. ಒಂದು ಮಾತು ನೀವು ಕೇಳಿರ್ಬೋದು, ನಾವೇನೇ ತಪ್ಪು ಮಾಡ್ಕೊಂಡು ಪಾಠಗಳನ್ನ ಕಲಿಯೋದು ಒಂದ್ ಕಡೆ ಆದ್ರೆ ಬೇರೆಯವರು ಮಾಡಿದಂತಹ ತಪ್ಪಿನಿಂದ ಕಲಿಯೋದು ಇನ್ನ ಹೆಚ್ಚು ಜಾಣತನ ಅಂತ. ನಾವೇನೇ ಆ ತಪ್ಪನ್ನು ಮಾಡ್ದೇನೆ ಯಾರು ಹೆಚ್ಚು ತಪ್ಪು ಮಾಡಿರ್ತಾರೋ ಅವ್ರು ಎಕ್ಸ್ಪರ್ಟ್ ಆಗಿರ್ತಾರೆ. ಸೊ ಎಕ್ಸ್ಪರ್ಟ್ ಗಳಿಂದ ಕಲೀಲಿಕ್ಕೆ ಅವಕಾಶ ಸಿಗುತ್ತೆ. ಸೊ ನಮ್ಮ ಕಾಸ್ಟ್ಲಿ ಮಿಸ್ಟೇಕ್ಸ್ ಅನ್ನ ನಾವು ತಡಿಬಹುದು. ಕೊನೆಯದಾಗಿ, ಸಂತೃಪ್ತಿಯಿಂದ, ಸಮೃದ್ಧಿಯಿಂದ, ಶಾಂತಿಯ ಜೀವನವನ್ನ ನಡೆಸೋದಕ್ಕೆ ರೈಟ್ ಡೈರೆಕ್ಷನ್ ಅಲ್ಲಿ ಮಾಡುವಂತಹ ಇನ್ವೆಸ್ಟ್ಮೆಂಟ್ ನಮ್ಗೆ ಸಹಾಯ ಮಾಡುತ್ತೆ. ಐ ಹೋಪ್ ನಿಮ್ಗೆ ಈ 10 ಪಾಯಿಂಟ್ಗಳು ಇನ್ನ ಹೆಚ್ಚು ಸ್ಪಷ್ಟತೆಯನ್ನ ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಸರಿಯಾದ ದಿಕ್ಕಿನಲ್ಲಿ ನಾವು ಹೂಡಿಕೆ ಮಾಡಿದಾಗ ಹಣ ಕೇವಲ ನಂಬರ್ಸ್ ಗಳಲ್ಲಿ ಅಷ್ಟೇ ಜಾಸ್ತಿ ಆಗೋದಿಲ್ಲ,
ಒಟ್ಟಾರೆಯಾಗಿ ನಮ್ಮ ಜೀವನದ ಮೌಲ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ದ ಓವರ್ ಆಲ್ ವ್ಯಾಲ್ಯೂ ಆಫ್ ಅವರ್ ಲೈಫ್, ನಮ್ಮ ಜೀವನದ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಂದು ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಿರ್ಧಾರ ಮಾಡಿದಾಗ ಇಲ್ಲಿ ತನಕ ನೀವು ಯೋಚನೆ ಮಾಡಿದಂತಹ ಬೇರೆ ಬೇರೆ ಅವಕಾಶಗಳಿಗೆ ನಿಮ್ಮನ್ನು ನೀವು ತೆರೆದುಕೊಳ್ತೀರಾ. ಮತ್ತೆ ಯಶಸ್ಸು ಒಂದು ಕ್ಲೂ ಕೊಟ್ಬಿಡ್ತದೆ. ಯೂಶಲಿ ಇಟ್ ಗಿವ್ಸ್ ಸಮ್ ಕ್ಲೂಸ್. ಸೊ ಸರಿಯಾದಂತಹ ಮಾರ್ಗದರ್ಶನ ನಿಮ್ಗೆ ಅದ್ಭುತವಾದಂತಹ ರಿಸಲ್ಟ್ ಅನ್ನು ತಂದುಕೊಡ್ತದೆ. ಎ ಸ್ಮಾಲ್ ಸ್ಟೆಪ್, ಒಂದು ಸಣ್ಣ ಸ್ಟೆಪ್. ಇನ್ಫ್ಯಾಕ್ಟ್ ಈಗ ನಿಮ್ ಲೈಫ್ ಹೀಗೆ ನಡೀತಾ ಇದೆ ಅಂತಾದ್ರೆ ಟ್ರಾಜೆಕ್ಟರಿ ಅಂತ ಹೇಳ್ತಾರೆ ಅದಕ್ಕೆ. ಅಂದ್ರೆ ಒಂದು ಬಾಣ ಬಿಟ್ರೆ ಯಾವ ತರ ಟ್ರಾಜೆಕ್ಟರಿನಲ್ಲಿ ಇದು ಹೋಗ್ತಾ ಇದೆ, ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ, ಟ್ರಾಜೆಕ್ಟರಿ ಅಂತ ಹೇಳ್ತಾರೆ ವರ್ಡ್. ಅದು ಸ್ವಲ್ಪ ನಾವು ಚೇಂಜ್ ಮಾಡಿದ್ರೆ, ಒಂದು ಕಡೆ 1 ಡಿಗ್ರಿ ಚೇಂಜ್ ಮಾಡಿದ್ವಿ ಅಂತಂದ್ರೆ ಎಲ್ಲಿ ಹೋಗ್ಬೇಕು ಫ್ಲೈಟ್ ಅಲ್ಲಿಗೆ ಹೋಗ್ದಲೆ ಇಟ್ ವಿಲ್ ಗೋ ಸಮ್ ಅದರ್ ಪ್ಲೇಸ್. ಆ ಟ್ರಾಜೆಕ್ಟರಿನೇ ಬದಲಾಗಿ ಹೋಗುತ್ತೆ. ಒಂದು ಸಣ್ಣ ಥಾಟ್, ಒಂದು ಸಣ್ಣ ವಿಚಾರ ನಮ್ಮ ಮನಸ್ಸಿಗೆ ಬಂದು ನಾನು ಮಾಡುವಂತ ಒಂದು ಸಣ್ಣ ಕೆಲಸ ನನ್ನ ಜೀವನವನ್ನ ಬದಲಾಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅಂತಹ ಸುಮಾರು 3 ಸೀಕ್ರೆಟ್ಸ್ ಗಳನ್ನ ನಾನು ಇವಾಗ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇಸ್ ಇಟ್ ಓಕೆ? ಇಫ್ ಯು ಆರ್ ರೆಡಿ ಫಾರ್ ದಿಸ್, ಒಂದ್ಸರಿ BIO ಅಂತ ಟೈಪ್ ಮಾಡಿ. ಇಲ್ಲಿ ತನಕ ವಾಟ್ ಎವರ್ ಐ ಸೆಡ್ ವಾಸ್ ಕಾಂಟೆಕ್ಸ್ಟ್ ಸೆಟ್ಟಿಂಗ್. ನೌ ಕಮ್ಸ್ ದ ಕಾಂಟೆಂಟ್. ಬಿಕಾಸ್ ಕಾಂಟೆಂಟಿಗೆ ಜಾಸ್ತಿ ವ್ಯಾಲ್ಯೂ ಇಲ್ಲ, ಇದನ್ನ ನಾನು 2 ನಿಮಿಷದಲ್ಲಿ ಹೇಳಿ ಮುಗಿಸ್ಬಿಡ್ಬೋದು. ಬಟ್ ಯಾತಕ್ಕೆ ಇದನ್ನ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಮಾಡಿದ್ರೆ ಇದಕ್ಕೆ ಜಾಸ್ತಿ ಮಹತ್ವ ಇದೆ. ಅದಕ್ಕೋಸ್ಕರ ನಾನು ಇಷ್ಟೊತ್ತು ಪೀಟಿಗೆ ಹಾಕ್ಬೇಕಾಯ್ತು. ಬೋರ್ ಆಗ್ಲಿಲ್ಲ ಅಂತ ಭಾವಿಸ್ತೀನಿ. ಓಕೆ, ನೌ ದ ಸೀಕ್ರೆಟ್. ಸೊ ಸೀಕ್ರೆಟ್ ನಂಬರ್ 1. ಸೊ ಲೆಟ್ ಮೀ ಗೋ ಬ್ಯಾಕ್ ಟು ಮೈ ಮೈಂಡ್ ಮ್ಯಾಪ್. ಇಟ್ ಈಸ್ ಅಬೌಟ್ ಅವರ್ ಗೋಲ್ಸ್. ಗೋಲ್ಸ್ ಗಳನ್ನ ಬರೆಯೋದಕ್ಕೆ ಒಂದು ಸಿಂಪಲ್ ಆದಂತಹ ಒಂದು ಟೆಕ್ನಿಕ್ ಇದೆ. ಅದನ್ನ ಸ್ಮಾರ್ಟ್ ಅಂತ ಹೇಳ್ತಾರೆ. ಸೊ ಒಂದು ಸರಿ ನೀವು ಕಮೆಂಟ್ಸ್ ನಲ್ಲಿ ಸ್ಮಾರ್ಟ್ ಅಂತ ಟೈಪ್ ಮಾಡಿ. ಲೆಟ್ ಅಸ್ ಆಲ್ ಬಿ ಸ್ಮಾರ್ಟ್. ನಾವೆಲ್ಲರೂ ಕೂಡ ಸ್ಮಾರ್ಟ್ ಆಗೋಣ. ಸ್ಮಾರ್ಟ್ ಅಂತಂದ್ರೆ ಏನು? ಸ್ಪೆಸಿಫಿಕ್, ಮೆಜರಬಲ್, ಅಚೀವೇಬಲ್, ರಿಲೆವೆಂಟ್, ಟೈಮ್ ಬೌಂಡ್ ಅಂತ ಇಂಗ್ಲಿಷ್ ನಲ್ಲಿ ಇದೆ. ಕನ್ನಡದಲ್ಲಿ ಹೇಳುವಂತ ಪ್ರಯತ್ನ ಮಾಡ್ತೀನಿ ಕನ್ನಡೀಕರಣಗೊಳಿಸಿ. ಸ್ಪೆಸಿಫಿಕ್ ಅಂದ್ರೆ ನಿರ್ದಿಷ್ಟವಾದ. ಮೆಜರಬಲ್ ಅಂತಂದ್ರೆ ತೂಕ ಮಾಡ್ಲಿಕ್ಕೆ ಆಗುವಂಥದ್ದು ಅಥವಾ ಅಳತೆ ಮಾಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ಅಚೀವೇಬಲ್ ಅಂದ್ರೆ ಸಾಧ್ಯ ಆಗುವಂಥದ್ದು, ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು, ಅದನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗುವಂತಹ ಗೋಲು. ನೆಕ್ಸ್ಟ್ ರೆಲೆವೆಂಟ್ ಆಗಿರ್ಬೇಕು, ನನ್ನ ಜೀವನಕ್ಕೆ ಅದು ಸೂಕ್ತವಾಗಿರ್ಬೇಕು. ಅಂಡ್ ಟೈಮ್ ಬೌಂಡ್ ಆಗಿರ್ಬೇಕು. ಯಾವತ್ತೋ ಒಂದಿನ ನನ್ನ ಜೀವನದಲ್ಲಿ 100 ಕೋಟಿ ಬರೋದಲ್ಲ, ಇಂಥ ದಿನ 100 ಕೋಟಿ ಬರಬೇಕು, ಇಂಥ ತಿಂಗಳಲ್ಲಿ ನನಗೆ ಇಂತಿಷ್ಟು ಲಕ್ಷಗಳು ನಾನು ಸಂಪಾದನೆ ಮಾಡಬೇಕು. ಈ ತರದ ಗೋಲ್ಸ್ ಗಳನ್ನ ನಾವು. ಸೊ ಐ ಹೋಪ್ ನಿಮ್ಗೆ ಗೋಲ್ಗಳನ್ನ ಡಿಸೈಡ್ ಮಾಡೋದಕ್ಕೆ, ಪ್ರಾಬಬ್ಲಿ ಗೋಲ್ ಸೆಟ್ಟಿಂಗ್ ನ ಇನ್ನೊಂದು ಎಕ್ಸರ್ಸೈಸ್ ಇನ್ನೊಂದು ಸೆಷನ್ ಅಲ್ಲಿ ಮಾಡೋಣ. ಯಾವುದೇ ಗೋಲ್ ನಿಮ್ಮ ಹತ್ರ ಇದ್ರೂ ಕೂಡ ಇದಕ್ಕೆ ಈ ಸ್ಮಾರ್ಟ್ ನ ಒಂದು ಫಾರ್ಮುಲಾವನ್ನ ಹಚ್ಚಿಬಿಡಿ. ಆವಾಗ ಆ ಗೋಲಿಗೆ ಹೆಚ್ಚು ಮಹತ್ವ ಬರ್ತದೆ. ಹಾಗೇನೆ ನಿಮ್ಮ ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್, ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್, ಲಾಜಿಕಲ್ ಮೈಂಡ್ ಅಂಡ್ ಮ್ಯಾಜಿಕಲ್ ಮೈಂಡ್ ಇನ್ ಟ್ಯಾಂಡಮ್ ವರ್ಕ್ ಆಗೋದಕ್ಕೆ, ಎರಡು ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡೋದಕ್ಕೆ ಈ ಸ್ಮಾರ್ಟ್ ಹೆಲ್ಪ್ ಆಗುತ್ತೆ. ಇಲ್ಲಿ ಮೆಜರಬಲ್ ಅಥವಾ ತೂಕ ಮಾಡೋದು, ಅಳತೆ ಮಾಡೋದು ಅಂತ ಹೇಳಿದ್ನಲ್ಲ ಅದು, ಮತ್ತೆ ಟೈಮ್ ಬೌಂಡ್, ಇದೆಲ್ಲವೂ ಕೂಡ ಲಾಜಿಕಲ್ ಮೈಂಡ್ ಅನ್ನು ಆಕ್ಟಿವೇಟ್ ಮಾಡುತ್ತೆ. ಅಂಡ್ ಸ್ಪೆಸಿಫಿಕ್ ಆಲ್ಸೋ. ವೆನ್ ಇಟ್ ಇಸ್ ರೆಲೆವೆಂಟ್, ಅಚೀವೇಬಲ್ ಆಗುವಂಥದ್ದು, ಫೀಲ್ ಮಾಡುವಂಥದ್ದು, ಇದೆಲ್ಲ ರೈಟ್ ಬ್ರೈನ್ ನ ಆಕ್ಟಿವೇಶನ್ಗೆ ಅನುಕೂಲ ಆಗುತ್ತೆ. ಸೊ ಬೋತ್ ವರ್ಕ್ ಇನ್ ಟ್ಯಾಂಡಮ್. ಅದು ಎರಡು ಕೂಡ ಸೇರ್ಕೊಂಡು ನಮ್ಮ ಗೋಲ್ ಅಚೀವ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಸ್ಪೆಸಿಫಿಕ್ ಆಗಬೇಕು, ನಿರ್ದಿಷ್ಟವಾಗಿರ್ಬೇಕು. ಮೆಜರಬಲ್, ಅಳತೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು. ಅಚೀವೇಬಲ್ ಅಂತಂದ್ರೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು. ನನ್ಗೆ ಇವಾಗ ತಿಂಗಳಿಗೆ 10,000 ಬರ್ತಾ ಇಲ್ಲ, ನಾನು ಒಂದು ತಿಂಗಳಲ್ಲೇನೆ ನನ್ನ ಅಕೌಂಟ್ ಅಲ್ಲಿ 1 ಕೋಟಿ ಬರಬೇಕು ಅಂತ ಅನ್ಕೊಂಡ್ರೆ ಮೇ ಬಿ ಲಾಟ್ರಿ ಎಲ್ಲ ಬರ್ಬೋದಷ್ಟೇ. ಅದರ್ವೈಸ್ ಸಾಧ್ಯ ಇಲ್ಲ ಅಲ್ವಾ? ಯಾಕಂದ್ರೆ ದುಡ್ಡು ನಮ್ಮ ಹತ್ರ ಹೇಗೆ ಬರುತ್ತೆ? ವೆನ್ ವಿ ಗಿವ್ ಸಮ್ ವ್ಯಾಲ್ಯೂ ಟು ಅದರ್ಸ್. ಬೇರೆಯವರಿಗೆ ವ್ಯಾಲ್ಯೂ ಕೊಟ್ಟಾಗ ನಮ್ಗೆ ದುಡ್ಡು ಬರುತ್ತೆ. ನಾವು ಸುಮ್ಮನೆ ಮರದಡಿ ಕೂತ್ಕೊಂಡು ತಪಸ್ಸು ಮಾಡಿದ್ರೆ ದುಡ್ಡು ಬರುತ್ತಾ? ಇಲ್ಲ, ಈ ಜಗತ್ತಲ್ಲದು ಸಾಧ್ಯ ಇಲ್ಲ.
ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಇನ್ನೊಬ್ಬ ವ್ಯಕ್ತಿಗೆ ಸಹಾಯ ಮಾಡಬೇಕು, ನಮ್ಮ ಪ್ರಾಡಕ್ಟ್ ಅನ್ನ ಕೊಡಬೇಕು, ನಮ್ಮ ಸರ್ವಿಸ್ ಅನ್ನ ಕೊಡಬೇಕು, ಐಡಿಯಾಸ್ ಅನ್ನ ಕೊಡಬೇಕು. ಇನ್ ಟರ್ನ್ ನಮ್ಗೆ ದುಡ್ಡು ನಮ್ಗೆ ಬರುತ್ತೆ. ನಾವು ಬೇರೆ ಕಂಪ್ನಿ ಕೆಲಸ ಮಾಡಿದ್ರೆ ಕಂಪ್ನಿಯವ್ರು ನಮ್ಗೆ ಸಂಬಳ ಕೊಡ್ತಾರೆ. ಅಂಡ್ ಬಿಸ್ನೆಸ್ ಅಲ್ಲಿ ಅದೇ ತರ, ಆರ್ ಅಗ್ರಿಕಲ್ಚರ್ ಆದ್ರೂ ಅಷ್ಟೇ. ಸೊ ಎನಿ ಅದರ್ ಕನ್ಸಲ್ಟೆನ್ಸಿ ಇರ್ಬೋದು, ಇತ್ಯಾದಿ ಎಲ್ಲವೂ ಕೂಡ ಹಾಗೆ. ಸೊ ಗೋಲ್ಸ್ ಈಸ್ ಫಸ್ಟ್ ಸೀಕ್ರೆಟ್. ಇನ್ನ ಗೋಲ್ಗಳಲ್ಲಿ ನಾವು ಆಸ್ ಐ ಸೆಡ್ ಪ್ರಾಬಬ್ಲಿ ಇನ್ನೊಂದು ದಿನ ಗೋಲ್ಸ್ ಬಗ್ಗೆನೇ ಒಂದು ಸಪರೇಟ್ ಆದ ಸೆಷನ್ ಮಾಡೋಣ. ಬಟ್ ಬೇಸಿಕಲಿ ಪ್ರತಿ ತಿಂಗಳು ಎಷ್ಟು ದುಡ್ಡು ನಾನು ಸಂಪಾದನೆ ಮಾಡಬೇಕು ಅನ್ನೋದನ್ನ ನಿರ್ದಿಷ್ಟವಾಗಿ ನಾವು ಬರ್ಕೊಂಡಿರ್ಬೇಕು. ನಾನು ರಿಟೈರ್ ಆದ ನಂತರ ಅಥವಾ ಏನು ಮಾಡ್ಲಿಕ್ಕಿಲ್ಲ, ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಳ್ತೀನಿ ಅಂತ ಸಂದರ್ಭದಲ್ಲಿ ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡು ಇರಬೇಕು ಅದನ್ನ ಕೂಡ ಬರ್ಕೊಂಡಿರ್ಬೇಕು. ಇದನ್ನ ಗೋಲ್ಡನ್ ಗೂಸ್ ಅಕೌಂಟ್ ಅಂತ ಹೇಳ್ತಾರೆ. ಗೋಲ್ಡನ್ ಗೂಸ್ ಅಂತಂದ್ರೆ ಚಿನ್ನದ ಮೊಟ್ಟೆ ಇಡುವ ಕೋಳಿ. ಚಿನ್ನದ ಮೊಟ್ಟೆ ಇಡುವ ಕೋಳಿ ಕಥೆ ಯಾರಿಗೆಲ್ಲ ಗೊತ್ತಿದೆ? ಯು ಕ್ಯಾನ್ ಟೈಪ್ ಎಸ್, ಗೊತ್ತಿದ್ದವರು. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿದೆ ಅಂತ ಭಾವಿಸ್ತೇನೆ. ಎಸ್. ಸೊ ಚಿನ್ನದ ಮೊಟ್ಟೆ ಕೋಳಿಯನ್ನ ನಾವು ಕಡಿಲಿಕ್ಕಿಲ್ಲ, ಅದನ್ನ ಹಾಗೆ ಇಟ್ಕೊಳ್ಳೋದು. ಅಂಡ್ ಇಟ್ ವಿಲ್ ಕೀಪ್ ಗಿವಿಂಗ್ ಅಸ್, ಚಿನ್ನದ ಮೊಟ್ಟೆ ಕೊಡ್ತಾ ಇರುತ್ತೆ. ಸೊ ಆ ಸ್ಟೇಟ್ ಹೋಗೋ ತನಕ ಎಷ್ಟು ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಇರಬೇಕು ಅನ್ನೋದನ್ನ ಗೋಲ್ ಕ್ಲಿಯರ್ ಆಗಿ ಬರ್ಕೊಳ್ಳಿ. ನನ್ನ ಲೈಫ್ ಸ್ಟೈಲ್ಗೆ ಹೊಂದಿಕೊಂಡು, ನನ್ನ ಖರ್ಚನ್ನು ಹೊಂದಿಕೊಂಡು ಆ ಎಷ್ಟು ನನಗೆ ದುಡ್ಡು ಬೇಕಾಗತ್ತೆ, ಇದೇ ತರಹದ ಲೈಫ್ ಸ್ಟೈಲ್ ಅಥವಾ ಇದಕ್ಕಿಂತ ಬೆಟರ್ ಉತ್ತಮವಾದಂತಹ ಲೈಫ್ ಸ್ಟೈಲ್ ಅನ್ನ, ಜೀವನ ಶೈಲಿಯನ್ನ ನಡೆಸೋದಕ್ಕೆ ಎಷ್ಟು ದುಡ್ಡು ಬೇಕು ಅನ್ನೋದನ್ನ ಗೋಲ್ ಅಲ್ಲಿ ಬರ್ಕೊಳ್ಳುತ್ತೆ. ಓಕೆ, ಸೊ ದಿಸ್ ಇಸ್ ಅನದರ್ ಗೋಲ್. ಅಂಡ್ ಯು ಕ್ಯಾನ್ ಹ್ಯಾವ್ ಸಮ್ ಅದರ್ ಗೋಲ್ಸ್ ಲೈಕ್ ಐ ಹ್ಯಾವ್ ಪರ್ಸನಲಿ ಚಾರಿಟಿ ಗೋಲ್ ಇದೆ. ನಾನು ಇಷ್ಟು ದುಡ್ಡನ್ನ ಚಾರಿಟಿ ಮಾಡ್ಬೇಕು ಅನ್ನೋಂಥದ್ದು ಕೂಡ ಒಂದು ಗೋಲ್. ದಿಸ್ ಇಸ್ ಎ ಶಾರ್ಟ್ ಕಟ್. ಇನ್ಫ್ಯಾಕ್ಟ್ ಯಾರಿಗೆಲ್ಲ ಇದು ಬಲ್ಬ್ ಆನ್ ಆಯ್ತು, ಚಾಟ್ ಬಾಕ್ಸ್ ಅಲ್ಲಿ BO ಅಂತ ಟೈಪ್ ಮಾಡಿ. ಇಫ್ ಸಮ್ ಬಲ್ಬ್ ಹ್ಯಾಸ್ ಗಾನ್ ಅಪ್, ಗಾನ್ ಬ್ಲೋನ್ ಮೈಂಡ್ ಒಳಗಡೆ, ಚಾರಿಟಿ ಮಾಡೋದಕ್ಕೆ ನಂಗೆ ಇಷ್ಟು ದುಡ್ಡು ಬರಬೇಕು ಅಂತ ಗೋಲ್ ಹಾಕೋದು. ಐ ವಾಂಟ್ ಟು ಡೊನೇಟ್ 1 crore rupees. 1 crore rupees ನಾನು ಡೊನೇಟ್ ಕೊಡಬೇಕು ಅಂತಂದ್ರೆ ನನ್ಗೆ ಎಷ್ಟು ದುಡ್ಡು ಬರಬೇಕು? ಅಟ್ಲೀಸ್ಟ್ ಒಂದು 10 ಕೋಟಿ ಬರಬೇಕು. ಸೊ ಯು ಕ್ಯಾನ್ ಹ್ಯಾವ್ ಎ ಗೋಲ್ ಫಾರ್ ಚಾರಿಟಿ, ಈ ತರದ್ದು ಬರ್ಬೋದು. ಯು ಕ್ಯಾನ್ ಹ್ಯಾವ್ ಗೋಲ್ ಫಾರ್ ಇನ್ವೆಸ್ಟಿಂಗ್. ನಿಮ್ಗೆ ಇಷ್ಟು ದುಡ್ಡನ್ನ ಶೇರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇಷ್ಟು ಗೋಲ್ಡ್ ಅನ್ನ ಪರ್ಚೇಸ್ ಮಾಡಬೇಕು. ನನ್ನ ಒಬ್ರು ಸ್ನೇಹಿತರಿದ್ದಾರೆ, ಅವರು ಗೋಲ್ಡ್ ಬಿಸ್ನೆಸ್ ನಲ್ಲಿದ್ದಾರೆ. ಅವರು ಗೋಲ್ ಅನ್ನ ಏನ್ ಹಾಕೊಂಡಿದ್ದಾರೆ ಅಂತಂದ್ರೆ, ಅವರ ಕಸ್ಟಮರ್ಸ್ ಗಳಿಗೆ, ಅಂದ್ರೆ ಜ್ಯುವೆಲ್ಲರ್ ಬಿಸ್ನೆಸ್ ಅಲ್ಲಿ ಇರುತ್ತಾರೋ ಅವರ ಕಸ್ಟಮರ್ಸ್ ಗಳು, ಯಾರ್ಯಾರು ಕಸ್ಟಮರ್ಸ್ ಇದ್ದಾರೆ ಅವರು 1 kg ಗೋಲ್ಡ್ ಅನ್ನ ಪರ್ಚೇಸ್ ಮಾಡ್ಕೊಂಡು ಇಟ್ಕೋಬೇಕು ಅಂತ ಇವ್ರು ಗೋಲ್ ಹಾಕೊಂಡಿರೋದು. ಸೊ ದಟ್ ಈಸ್ ಹಿಸ್ ಗೋಲ್. ಈ ತರದ ಗೋಲ್ ಅನ್ನು ಹಾಕೋಬಹುದು. ಸೊ ಸಮಥಿಂಗ್ ವಿಚ್ ಇಸ್ ವಿನ್ ವಿನ್. ನನಗೂ ಅನುಕೂಲ ಆಗೇ ಆಗತ್ತೆ, ಬಟ್ ಅದರಿಂದ ಬೇರೆಯವ್ರಿಗೂ ಅನುಕೂಲ ಆಗುತ್ತೆ. ಆವಾಗ ಆ ಗೋಲು ಮ್ಯಾನಿಫೆಸ್ಟ್ ಆಗೋದಕ್ಕೆ, ಅದು ನಮ್ಮ ಜೀವನದಲ್ಲಿ ಸಿದ್ಧ ಆಗೋದಕ್ಕೆ, ಅಭಿವ್ಯಕ್ತ ಆಗೋದಕ್ಕೆ ಜಾಸ್ತಿ ಸಾಧ್ಯತೆ ಇದೆ. ಸೊ ಅಂತ ಗೋಲ್ಗಳನ್ನು ನಾವು ಹಾಕೋದು. ಸೊ ದಟ್ ಈಸ್ ಅಬೌಟ್ ಗೋಲ್ಸ್. ಓಕೆ, ಸೆಕೆಂಡ್, ವೆರಿ ಪ್ರಾಕ್ಟಿಕಲ್ ಅಂಡ್ ವೆರಿ ಇಂಪಾರ್ಟೆಂಟ್. ಅಫ್ಕೋರ್ಸ್ ಇದು 3 ಕೂಡ ಇಂಪಾರ್ಟೆಂಟ್, ಅದಕ್ಕೆ 3 ಸೀಕ್ರೆಟ್ ಅಂತ ಹಾಕಿದ್ದೀನಿ. ಸೊ ದ ಸೆಕೆಂಡ್ ಸೀಕ್ರೆಟ್ ಈಸ್ ಅರಿಗಾಟೋ. ಇದು ಟೋ ಅಂತ ಇದೆ, ಟೋ ಅಂತ ಹೇಳ್ಬೋದು ನನ್ನ. ಅರಿಗಾಟೋ. ಅರಿಗಾಟೋ ಟೆಕ್ನಿಕ್ ಏನ್ ಹೇಳುತ್ತೆ? ಅರಿಗಾಟೋ ಅಂತಂದ್ರೆ ಅರ್ಥ ಬೇಸಿಕಲಿ ಥ್ಯಾಂಕ್ ಯು ಅಂತ, ಗ್ರಾಟಿಟ್ಯೂಡ್ ನ ಭಾವ ಅಂತ ಅವಾಗಲೇ ಹೇಳಿದ್ನಲ್ಲ. ನಮ್ಮಲ್ಲಿ ದುಡ್ಡಿನ ಫ್ಲೋ ಜಾಸ್ತಿ ಆಗ್ಬೇಕು ಅಂತಂದ್ರೆ ಈ ಅರಿಗಾಟೋ ಮಂತ್ರವನ್ನು ನಾವು ಹೇಳೋದು. ಯಾವಾಗ ಹೇಳಬೇಕು ಅಂತಂದ್ರೆ, ದುಡ್ಡು ಯಾವಾಗೆಲ್ಲ ನನ್ನ ಪಾಕೆಟಿಗೆ ಬರುತ್ತೋ ಅಥವಾ ನನ್ನ ಬ್ಯಾಂಕ್ ಅಕೌಂಟಿಗೆ ಬರುತ್ತೋ, ಅಥವಾ ಯಾವಾಗೆಲ್ಲ ನನ್ನ ಬ್ಯಾಂಕ್ ಅಕೌಂಟ್ ಇಂದ ಹೋಗುತ್ತೋ ಅಥವಾ ಪಾಕೆಟ್ ಇಂದ ಹೋಗುತ್ತೋ, ಅವಾಗೆಲ್ಲ ಅರಿಗಾಟೋ 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 ಅಂತ ಹೇಳೋದು. ಇದು ನಿಮಗೆ ಕ್ಲಿಯರ್ ಆದ್ರೆ ಒಂದ್ಸರಿ ಸಿ ಅಂತ ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. ಪ್ರತಿ ಸಾರಿ ದುಡ್ಡು ನನ್ನಿಂದ ಆಚೆ ಹೋದಾಗ, ನನ್ನ ಸಿಸ್ಟಮ್ ಇಂದ ಆಚೆ ಹೋದಾಗ, ಮತ್ತೆ ನನ್ನ ಸಿಸ್ಟಮ್ಗೆ ದುಡ್ಡು ಬಂದಾಗ ನಾನು ಅರಿಗಾಟೋ ಅಂತ ಹೇಳಿ. ಸೊ ಗ್ರಾಟಿಟ್ಯೂಡ್ ಅನ್ನ ಸಲ್ಲಿಸ್ಬೇಕು. ಓಕೆ, ಪರ್ಫೆಕ್ಟ್, ಥ್ಯಾಂಕ್ ಯು. ಇನ್ನಿವಾಗ ಎಷ್ಟು ಹೊತ್ತು ಮಾಡ್ಬೇಕು, ಈ ತರ ಒಂದು ಪ್ರಶ್ನೆ ಬರ್ಬೋದು. ಇದಕ್ಕೆ ಒಂದು ರೂಲ್ ಇದೆ. ಲಾ ಆಫ್ ಅಟ್ರಾಕ್ಷನ್ ನ ಒಂದು ಪಾರ್ಟ್ ಅಲ್ಲಿ ಬರುವಂತದ್ದು ಒಂದು 17 ಸೆಕೆಂಡ್ಸ್, 17 ಸೆಕೆಂಡ್ಗಳ ಒಂದು ರೂಲ್ ಇದೆ. ಪ್ರಾಬ್ಲಿ ದಿಸ್ ಇಸ್ ಎನದರ್ ಟಾಪಿಕ್, ಇನ್ನೊಂದು ದಿನ ಅದರ ಬಗ್ಗೆ ನೋಡೋಣ.
17 ಸೆಕೆಂಡ್ಗಳು. ಸೊ ಯು ಕ್ಯಾನ್ ಟೈಪ್ 117 ಅಂತ ಟೈಪ್ ಮಾಡ್ಬೋದು. 17 ಸೆಕೆಂಡ್ ಆ ಭಾವ ನಮ್ಮ ಮನಸ್ಸಿನಲ್ಲಿ ಇರಬೇಕು. ಯಾವ ಭಾವ? ಕೃತಜ್ಞತೆಯ ಭಾವ. ದುಡ್ಡನ್ನು ಕೊಡುವಾಗ ನಾನು ಹೇಗೆ ಕೃತಜ್ಞತೆ ಅಂತ ಅನ್ಕೊಳ್ಳೋದು? ನನ್ನ ಹತ್ರ ಇಷ್ಟು ದುಡ್ಡು ಕೊಡ್ಲಿಕ್ಕೆ ನನ್ನ ಹತ್ರ ಶಕ್ತಿ ಬಂತಲ್ವಾ. ಅದು ಎಷ್ಟು ಸಣ್ಣ ವಿಚಾರ ಅಂತಂದ್ರೆ, ನಾನೇನಾದ್ರೂ ಪೆನ್ ತಗೋಬೇಕು ಅಂತಂದ್ರೆ ಅಂಗಡಿಯಿಂದ, ಅಲ್ಲಿ 5 ರೂಪಾಯಿ 10 ರೂಪಾಯಿ ದುಡ್ಡು ಕೊಡುವಾಗ್ಲೂ ಕೂಡ ನಾನು ಈ ಪೆನ್ ಕೊಂಡ್ಕೊಳ್ಳೋದಕ್ಕೆ ನನ್ನ ಹತ್ರ 5 ರೂಪಾಯಿ 10 ರೂಪಾಯಿ ಇದೆಯಲ್ವಾ, ಐ ಆಮ್ ಸೋ ಥ್ಯಾಂಕ್ಫುಲ್ ಅಂತ ಹೇಳ್ಕೊಂಡು ಆ ದುಡ್ಡನ್ನ ಕೈಯಲ್ಲಿ ಇಟ್ಕೊಂಡು ಎಷ್ಟು 17 ಸೆಕೆಂಡ್, ಆ ನಂತರ ದುಡ್ಡನ್ನ ಕೊಡೋದು ಅಂಗಡಿಯವರಿಗೆ. ಅಂಡ್ ಆನಂತರ ವೆನ್ ಹಿ ಗಿವ್ಸ್ ಬ್ಯಾಕ್, ಸಪೋಸ್ ನಾವು 10 ರೂಪಾಯಿ ಕೊಟ್ಟು 5 ರೂಪಾಯಿ ವಾಪಸ್ ಕೊಡ್ತಾನೆ ಅಂತಂದ್ರೆ, 5 ರೂಪಾಯಿ ವಾಪಸ್ ಬಂದಾಗ ಮತ್ತೇನೆ ಥ್ಯಾಂಕ್ ಯು ಹೇಳೋದು, ಮತ್ತೆ 17 ಸೆಕೆಂಡ್ ಆ ಗ್ರಾಟಿಟ್ಯೂಡ್ ನ ಭಾವದಲ್ಲಿ ಇರೋದು. ವೆನ್ ಎವರ್ ದ ಮನಿ ಗೋಸ್, ವೆನ್ ಎವರ್ ಮನಿ ಕಮ್ಸ್ ಬ್ಯಾಕ್. ಇನ್ನು ಕೆಲವರಿಗೆ ಇನ್ನೊಂದು ಪ್ರಶ್ನೆ ಬರುತ್ತೆ. ಓಕೆ ಪ್ರಸಾದ್ ಅವರು, ವೈ ಅರಿಗಾಟೋ ವೈ ನಾಟ್ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಥ್ಯಾಂಕ್ ಯು ಹೇಳಿ, ನಿಮ್ಗೆ ಥ್ಯಾಂಕ್ ಯು ಇಷ್ಟ ಆಯ್ತು ಅಂತಂದ್ರೆ ಥ್ಯಾಂಕ್ ಯು ಅಂತ ಹೇಳಿ. ಅದು ಬೇಡ ಅಂತಂದ್ರೆ ಧನ್ಯವಾದ ಅಂತ ಹೇಳಿ ಸಂಸ್ಕೃತದಲ್ಲಿ, ನೋ ಪ್ರಾಬ್ಲಮ್. ಇದು ಅರಿಗಾಟೋ ಅಂತಂದ್ರೆ ಯಾಕೆ ಫೇಮಸ್ ಆಯ್ತು ಅಂದ್ರೆ, ಕೆನ್ ಹೊಂಡಾ ಅಂತ ಒಬ್ಬ ವ್ಯಕ್ತಿ, ಅವರು ಜಪಾನ್ನ ಹ್ಯಾಪಿ ಮನಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಜಪಾನ್ನ ಬೇರೆ ಬೇರೆ ಮಿಲಿಯನರ್ಸ್ಗಳು, ಕೋಟ್ಯಾಧೀಶರನ್ನ ಸಂಪರ್ಕ ಮಾಡಿ ಅವ್ರ ಹತ್ರ ಸಂದರ್ಶನ ಮಾಡಿ ಅವರಿಂದ ಸಿಕ್ಕಂತ ಮಾಹಿತಿ, ಅವ್ರು ಏನೇನ್ ಪ್ರಾಕ್ಟೀಸ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡು ಕೊಟ್ಟಂತಹ ಮಾಹಿತಿ. ಆ ಕಾರಣಕ್ಕೋಸ್ಕರ ಅದು ಅರಿಗಾಟೋ ಪ್ರಾಕ್ಟೀಸ್ ಅಂತ ಜಾಸ್ತಿ ಫೇಮಸ್ ಆಗಿರುವಂತದ್ದು. ಇಲ್ಲಿ ಭಾವ ಬರುವಂತದ್ದು ಮುಖ್ಯ. ಮಂತ್ರ ಅರಿಗಾಟೋ ಹೇಳ್ಬೋದು, ಧನ್ಯವಾದ ಹೇಳ್ಬೋದು, ಯಾವ್ದಾದ್ರು ಥ್ಯಾಂಕ್ ಯು ಆದ್ರೂ ಹೇಳ್ಬೋದು, ನೋ ಪ್ರಾಬ್ಲಮ್. ಭಾವ ಬರುವಂತದ್ದು ಮುಖ್ಯ. ಸೊ 17 ಸೆಕೆಂಡ್ಸ್. ಇವಾಗ ಇನ್ನೊಂದು ಸಣ್ಣ ಕ್ಲಾರಿಫಿಕೇಶನ್ ನಾನು ಕೊಟ್ಟು ಮುಂದಕ್ಕೆ ಹೋಗ್ತೇನೆ. ನಾನು ಇಡೀ ದಿನ ದುಡ್ಡಿನ ವ್ಯವಹಾರನೇ ಮಾಡ್ತಾ ಇಲ್ಲ, ನಾನೇನು ಯಾರಿಗೆ ಥ್ಯಾಂಕ್ ಯು ಹೇಳೋದು, ಯಾರಿಗೆ ಅರಿಗಾಟೋ ಮಾಡೋದು, ಈ ತರದ ಕ್ವಶನ್ ಯಾರಿಗಾದ್ರೂ ಇದ್ರೆ ಕ್ಯೂ ಅಂತ ಟೈಪ್ ಮಾಡಿ. ಇಂಥವರಿಗೆ ಸಿಂಪಲ್ ಟೆಕ್ನಿಕ್ ಏನು ಅಂತಂದ್ರೆ, ಈ ಹಿಂದೆ ನಿಮ್ಮ ಲೈಫಲ್ಲಿ ಮಾಡಿದಂತಹ ಯಾವ್ದಾದ್ರೂ ಹಣದ ಸಂದರ್ಭವನ್ನ ಮನಸ್ಸಲ್ಲಿ ನೆನೆಸ್ಕೊಳ್ಳೋದು. ಓಕೆ, ಧನರಾಜ್ ಅವರು, ಹೇಮಲತಾ ಅವರು, ಪಾಪಣ್ಣ. ಸೊ ಒಂದ್ ದಿನ ನೀವು ದುಡ್ಡಿನ ವ್ಯವಹಾರ ಮಾಡಿಲ್ಲ ಅಂತ ಅನ್ಕೊಳ್ಳಿ, ನೋ ಪ್ರಾಬ್ಲಮ್. ಮನೆಯಲ್ಲೇ ಇದ್ದೀರಿ, ನೀವು ಕೃಷಿ ಮಾಡ್ತಾ ಇದ್ದೀರಿ, ಅಥವಾ ನೀವು ಹೋಮ್ ಮೇಕರ್ ಇದ್ದೀರಿ, ಹೌಸ್ ವೈಫ್ ಇದ್ದೀರಿ, ನೋ ಪ್ರಾಬ್ಲಮ್. ಅಂತವ್ರು ಏನ್ ಮಾಡ್ಬೇಕು, ಈ ಹಿಂದೆ ಯಾವುದಾದ್ರೂ ದುಡ್ಡಿನ ವ್ಯವಹಾರ ಮಾಡಿದ್ರೆ, ಅದು ಎಸ್ಪೆಷಲಿ ಸ್ವಲ್ಪ ಜಾಸ್ತಿ ದುಡ್ಡು ವ್ಯವಹಾರ ಮಾಡಿದ್ರೆ, ಆ ಸಂದರ್ಭವನ್ನು ಮನಸ್ಸಲ್ಲಿ ನೆನೆಸ್ಕೊಂಡು ಅದಕ್ಕೆ ಥ್ಯಾಂಕ್ ಯು ಹೇಳು. ಅಥವಾ ಮುಂದೆ ನೀವು ಮಾಡ್ಬೇಕು ಅಂತ ಅನ್ಕೊಂಡಿರುವಂತಹ ಯಾವ್ದಾದ್ರು ಘಟನೆ ಇದ್ರೆ ಆವಾಗ್ಲೂ ಕೂಡ ಥ್ಯಾಂಕ್ಸ್ ಅಂತ, ಅದಕ್ಕೂ ಕೂಡ ಥ್ಯಾಂಕ್ಸ್ ಅಂತ. ಫಾರ್ ಎಕ್ಸಾಂಪಲ್, ನೀವೊಂದು 15 ಲಕ್ಷದ ಕಾರು 1 ವರ್ಷದ ನಂತರ ಅಥವಾ 6 ತಿಂಗಳ ನಂತರ ಪರ್ಚೇಸ್ ಮಾಡಬೇಕು ಅಂತ ಇದೆ ಅಂತ ಅನ್ಕೊಳ್ಳಿ. ಇವಾಗ್ಲೇ ನೀವೆಲ್ಲ ಪ್ಲಾನ್ ಮಾಡ್ತಾ ಇದ್ದೀರಿ, ದುಡ್ಡು ಸೇವ್ ಮಾಡ್ತಾ ಇದ್ದೀರಿ, ಎಲ್ಲ ಆಗ್ತಾ ಇದೆ ಪ್ಲಾನಿಂಗು. ಅಂತ ದಿನ ಒಂದು ದಿನ ನಾನು ದುಡ್ಡನ್ನ ಕೊಟ್ಟು ಕಾರನ್ನ ಪರ್ಚೇಸ್ ಮಾಡ್ತಾ ಇದ್ದೇನೆ, 15 ಲಕ್ಷ ರೂಪಾಯಿ ಇದೆ, 15 ಲಕ್ಷ ರೂಪಾಯಿ ಕ್ಯಾಶ್ ರೂಪದಲ್ಲಿ ಇದೆ, ದೊಡ್ಡ ಗಂಟು ತರ ಇದೆ ಅಂತ ಅನ್ಕೊಂಡು ಅದಕ್ಕೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳೋದು, ಅರಿಗಾಟೋ ಅರಿಗಾಟೋ. ಸೊ ಇದನ್ನ ಜಪಾನ್ ನಲ್ಲಿ ಹೇಳುವಾಗ ಅರಿಗಾಟೋ ದಿಸ್ ಮನಿ, ಡೋಮೋ ಅರಿಗಾಟೋ, ಆತರ ಬೇರೆ ಬೇರೆ ಸ್ಟೈಲ್ ನಲ್ಲಿ ಹೇಳ್ಬೋದು. ಡೋಮೋ ಅರಿಗಾಟೋ ಅಂದ್ರೆ ಥ್ಯಾಂಕ್ ಯು ವೆರಿ ಮಚ್ ಅಂತ, ಆತರ ಆದ್ರೂ ಹೇಳ್ಬೋದು. ಕ್ಯಾನ್ ಸೇ ಅರಿಗಾಟೋ ದಿಸ್ ಮನಿ, ಸುಮ್ನೆ ಅರಿಗಾಟೋ ಹೇಳ್ಬೋದು, ಡೋಮೋ ಅರಿಗಾಟೋ ಹೇಳ್ಬೋದು, ಹೇಗಾದ್ರೂ ಸರಿ. ಓಕೆ, ಇಫ್ ಯು ಪೇ ಥ್ರೂ ಯು ಪಿ ಐ ಆಲ್ಸೋ ಸೇಮ್, ಯು ಪಿ ಐ ನಲ್ಲಿ ಮಾಡುವಾಗ್ಲೂ ಕೂಡ ಸೇಮ್. ಇನ್ಫ್ಯಾಕ್ಟ್ ನಾನು ಇದನ್ನ ಆಲ್ಮೋಸ್ಟ್ ಪ್ರತಿ ಸಾರಿ ಕೂಡ ಯು ಪಿ ಐ ನಲ್ಲಿ ಟ್ರಾನ್ಸಾಕ್ಷನ್ ಮಾಡುವಾಗ್ಲೂ ಕೂಡ ಮಾಡ್ತೀನಿ. ಹಾಗೆ ನನಗೆ ನೋಟಿಫಿಕೇಶನ್ ಬಂದಾಗ್ಲೂ ಕೂಡ, ವೆನೆವರ್ ಐ ಗೆಟ್ ಸಮ್ ನೋಟಿಫಿಕೇಶನ್, ದುಡ್ಡು ಟ್ರೆಂಡ್ ಅಂತ ಬರುತ್ತಲ್ವಾ, ಬಂದ ತಕ್ಷಣ ಐ ಆಮ್ ಇನ್ ದ ಮೋಡ್ ಆಫ್ ಗ್ರಾಟಿಟ್ಯೂಡ್ ಫಾರ್ 17 ಸೆಕೆಂಡ್ಸ್. ಇನ್ನ ಬೆಟರ್ ಇಫೆಕ್ಟ್, ನಿಮ್ಮ ಹತ್ರ ಜಾಸ್ತಿ ಸಮಯ ಇದೆ ಅಂತ ಆದ್ರೆ ಏನ್ ಮಾಡ್ಬೋದು ಅಂತಂದ್ರೆ, ಪ್ಲೀಸ್ ಟೈಪ್ ಒನ್ ಮೋರ್ ನಂಬರ್ 68, 68 ಅಂತ ಟೈಪ್ ಮಾಡಿ. 17ಅನ್ನ 4 ಸರಿ ಗುಣಿಸಿದ್ರೆ 68 ಬರುತ್ತೆ. ಜಾಸ್ತಿ ಸಮಯ ಇದೆ ಅಂತಂದ್ರೆ 68 ಸೆಕೆಂಡ್ಗಳಷ್ಟು ಕೂಡ ನೀವು ಮನಸ್ಸಲ್ಲಿ ಅಭಾವವನ್ನು ಇಟ್ಕೊಳ್ಬಹುದು, ಇನ್ನ ಜಾಸ್ತಿ ಬೆಟರ್ ಇಫೆಕ್ಟ್. ಫೈನ್. ಸೊ ಎಲ್ಲ ರೀತಿಯ ಕ್ವಶನ್ಸ್ ಗಳು ಇದರಲ್ಲಿ ಕ್ಲಿಯರ್ ಆಯ್ತು ಅಂತ ನಾನು ಭಾವಿಸ್ತೀನಿ. ನಾವ್ ವಿಲ್ ಗೋ ಟು ದ ಲಾಸ್ಟ್. ನಾನು ಇತ್ತೀಚೆಗೆ ತುಂಬಾ ರಿಗರಸ್ ಆಗಿ, ತುಂಬಾ ನಿಷ್ಠೆಯಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇರುವಂತದ್ದು 10% ಅನ್ನುವಂತಹ ಒಂದು ಟೆಕ್ನಿಕ್, ಥರ್ಡ್ ಸೀಕ್ರೆಟ್. ಇದಕ್ಕೆ ನಾನು ಅಮೃತ ಕಲಶ ಅಂತ ಹೆಸರಿಡ್ತೀನಿ. ನಮ್ಮ ಡೈಮಂಡ್ ಮೆಂಬರ್ಸ್ ಯಾರೆಲ್ಲ ಇದ್ದಾರೆ, ಅವ್ರದ್ದು ನಾನು ನಿಷ್ಠೆಯಿಂದ ಕ್ಲೀನ್ ಆಗಿ ಪ್ರತಿ ತಿಂಗಳು ಟ್ರ್ಯಾಕ್ ಮಾಡ್ತಾ ಇದ್ದೀನಿ, ಅವ್ರು ಮಾಡ್ತಾ ಇದ್ದೀರಾ ಇಲ್ವಾ ಅಂತ. ಬಟ್ ಯಾರ್ಯಾರು ನಮ್ಮ ಗ್ರೂಪಲ್ಲಿ ಇಲ್ಲ ಅಂತವ್ರಿಗೂ ಕೂಡ ನಿಮ್ಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ
ಈ ಒಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನೀಗ ಈ ಸೆಷನ್ದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೇನೆ. ಸೊ ಇಟ್ ಈಸ್ ಲೈಕ್ ಒಂದು ದಿವ್ಯವಾದಂತಹ ಪವಿತ್ರವಾದಂತಹ 10% ಸೆಲ್ಫ್ ಇನ್ವೆಸ್ಟ್ಮೆಂಟ್ ಫಂಡ್. ಸೆಲ್ಫ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಯಾರು? ಇನ್ವೆಸ್ಟ್ಮೆಂಟ್ ನನ್ನ ಮೇಲೆ ನಾನು ಹಾಕೊಳ್ಳುವಂಥದ್ದು. ಇವಾಗ ಒಂದು ಸಿಂಪಲ್ ಕ್ವಶನ್ ಎಲ್ಲರಿಗೂ ಬರುತ್ತೆ. ಹೇಗೆ ಮಾಡೋದು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಹೇಗೆ ಪ್ರಾಕ್ಟೀಸ್ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ಸಪರೇಟ್ ಆದಂತ ಒಂದು ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡೋದು. ಸಪರೇಟ್ ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡೋದು. ಆನಂತರ ನನಗೆ ಯಾವೆಲ್ಲ ದುಡ್ಡು ಬರುತ್ತೋ, ಪ್ರಾಫಿಟ್ ಅಲ್ಲ ರೆವೆನ್ಯೂ, ಅಂದ್ರೆ ಯಾವ ದುಡ್ಡು ನನ್ನ ಬ್ಯಾಂಕ್ ಅಕೌಂಟಿಗೆ ಬಂತೋ ಅಲ್ಲಿಂದ 10% ನೋ ನೆಗೋಷಿಯೇಬಲ್, ನಾನ್ ನೆಗೋಷಿಯೇಬಲ್, ವಿದೌಟ್ ಎನಿ ನೆಗೋಷಿಯೇಷನ್ 10% ದುಡ್ಡು ಆ ಬ್ಯಾಂಕ್ ಅಕೌಂಟಿಗೆ ಹೋಗ್ಬೇಕು, ವಿದೌಟ್ ಎನಿ ನೆಗೋಷಿಯೇಷನ್. ಒಂದ್ಸರಿ ಆಳವಾದ ದೀರ್ಘವಾದ ಉಸಿರು ತಗೊಳ್ಳಿ ಅಂಡ್ ಉಸಿರನ್ನು ಬಿಡೋಣ. ಲೆಟ್ ದಟ್ ಸಿಂಕ್ ನಿಮ್ಮ ಮೈಂಡ್ ಅಲ್ಲಿ. ವಿದೌಟ್ ನೆಗೋಷಿಯೇಷನ್ ನಿಮ್ಗೆ ಬರುವಂತ ದುಡ್ಡು ಎಷ್ಟು ದುಡ್ಡು ಬರುತ್ತೋ, 10,000 ರೂಪಾಯಿ ಬಂತು ಅಂತಂದ್ರೆ 1,000 ರೂಪಾಯಿಯನ್ನ ಆ ಸಪರೇಟ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಬಿಡೋದು. ಇನ್ನಿವಾಗ ಕ್ವಶನ್ ನೆಕ್ಸ್ಟ್ ಬರುತ್ತೆ, ಹಾಗಾದ್ರೆ ಅದನ್ನ ನಾನು ವಿಡ್ರಾ ಯಾವಾಗ ಮಾಡ್ಬೇಕು? ಇದಕ್ಕೆ ಆನ್ಸರ್ ಅಂತಂದ್ರೆ ನೆವರ್. ಫಾರ್ ನೌ ನೆವರ್ ಇಸ್ ದ ಆನ್ಸರ್. ಯಾವತ್ತೂ ವಿಡ್ರಾ ಮಾಡ್ಲಿಕ್ಕೆ ಇಲ್ಲ. ಯಾವಾಗ ವಿಡ್ರಾ ಮಾಡ್ಬೋದು ಅಂತಂದ್ರೆ, ನನ್ನ ಹತ್ರ ಸಾಕಷ್ಟು ದುಡ್ಡಿದೆ ಅಂತ ನನ್ಗೆ ಅನ್ಸುತ್ತಲ್ವಾ, ನನಗೆ ದುಡ್ಡಿನ ಸಮಸ್ಯೆ ಇಲ್ಲ ಲೈಫ್ ಅಲ್ಲಿ ಅಂತ ಅನ್ಸುತ್ತಲ್ವಾ, ಆವಾಗ ವಿಡ್ರಾ ಮಾಡ್ಬೋದು. ವಿಡ್ರಾ ಮಾಡಿ ಏನ್ ಮಾಡ್ಬೋದು, ನಿಮ್ಗೆ ಏನ್ ಇಷ್ಟ ಅದು ಮಾಡ್ಬೋದು. ಗೋಲ್ಡ್ ಪರ್ಚೇಸ್ ಮಾಡಿ, ಯು ಕ್ಯಾನ್ ಪರ್ಚೇಸ್ ಮ್ಯೂಚುವಲ್ ಫಂಡ್, ಯು ಕ್ಯಾನ್ ರಿಯಲ್ ಎಸ್ಟೇಟ್ ನಲ್ಲಿ ದುಡ್ಡು ಹಾಕಿ, ಸಮ್ವೇರ್ ಔಟ್ಸೈಡ್ ನಿಮ್ಗೆ ಇಲ್ಲಿ ದುಡ್ಡು ಹಾಕಿದ್ರೆ ಲಾಸ್ ಆಗೋದಿಲ್ಲ ಅಂತ ಗ್ಯಾರಂಟಿ ಬಂದ ನಂತರ ಅದ್ರಲ್ಲಿ ಹಾಕ್ಬೋದು. ಬಟ್ ಅಲ್ಲಿಯ ತನಕ ನೋ ನೆಗೋಷಿಯೇಷನ್, ನೋ ವಿಡ್ರಾವಲ್. ಇದು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆದ್ರೆ ಒಂದ್ಸರಿ CC ಅಂತ ಟೈಪ್ ಮಾಡಿ. ಇನ್ನ ಕೆಲವು ಈಗ ರಿಸ್ಟ್ರಿಕ್ಷನ್ಸ್ ಬರುತ್ತೆ ಮೈಂಡ್ ಅಲ್ಲಿ, ಆಟ ಆಡ್ಲಿಕ್ಕೆ ಪ್ರಾರಂಭ ಆಗುತ್ತೆ ಮೈಂಡ್. ನನ್ಗೆ ಆಲ್ರೆಡಿ ಸಾಲದಲ್ಲಿ ಇದ್ದೀನಿ, ನಾನು ಸಾಲದ್ದು ಬಡ್ಡಿ ತೀರಿಸ್ಬಿಟ್ರೆ ಸಾಲ ಬೇಗ ತೀರೋಗತ್ತಲ್ವಾ, ನನ್ ಮೇಲೆ ನಾನು ಹಾಕೊಂಡು ನನ್ಗೆ ಬಡ್ಡಿನೂ ಬರಲ್ಲ, ಏನೂ ಇಲ್ಲ, ಸಾಲಕ್ಕೆ ಬಡ್ಡಿ ವಾಪಸ್ ಕೊಡದಲೆ ಇನ್ನ ಜಾಸ್ತಿ ಆಗುತ್ತೆ. ಈ ತರ ಯಾರಿಗಾದ್ರೂ ಕ್ವಶನ್ ಬಂದಿದ್ಯಾ? ಬಂದಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಕ್ಯೂ ಅಂತ ಟೈಪ್ ಮಾಡಿ. ಅಥವಾ ಕೆಲವರಿಗೆ ಇನ್ನ ಸ್ವಲ್ಪ ಸ್ಮಾರ್ಟ್ ಜನರು ಅಂದ್ಕೊಳ್ತಾರೆ, ನಾನು ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ಒಂದು 20% ತನಕ ರಿಟರ್ನ್ಸ್ ಬರುವಂತ ಚಾನ್ಸಸ್ ಇದೆ. ಅಥವಾ ಸ್ವಲ್ಪ ಸೇಫ್ ಆಗಿ ಯೋಚನೆ ಮಾಡೋರು, ಇದನ್ನ ನಾನು FD ಮಾಡಿಟ್ರೆ ನಂಗೆ ಇಂಟ್ರೆಸ್ಟ್ ಬರುತ್ತೆ, ಈ ತರ ಯೋಚನೆ ಮಾಡ್ತಾ ಇದ್ದಾರೆ ಯಾರಾದ್ರೂ? ಯು ಕ್ಯಾನ್ ಟೈಪ್ ಕ್ಯೂ. ಸೊ ಎಲ್ಲದಕ್ಕೂ ಆನ್ಸರ್ ಏನು ಅಂತಂದ್ರೆ ನೋ. ನೋ, ನೋ ಇಸ್ ದ ಆನ್ಸರ್. ಡೋಂಟ್ ಇನ್ವೆಸ್ಟ್, ಡೋಂಟ್ ಗಿವ್ ಇಟ್ ಎಸ್ ಎ ಲೋನ್ ರಿಪೇಮೆಂಟ್. ಅಂದ್ರೆ ಸಾಲಕ್ಕೆ ರಿಪೇಮೆಂಟ್ ಕೊಡೋದಕ್ಕೆ ಇದನ್ನು ಯೂಸ್ ಮಾಡಬಾರ್ದು, ದುಡ್ಡು ಇನ್ವೆಸ್ಟ್ಮೆಂಟ್ ಗೆ ಯೂಸ್ ಮಾಡಬಾರ್ದು. ಹಾಗಂತ ಹೇಳಿ ನನ್ಗೆ ನಾನು ಏನಾದ್ರೂ ಹೊಸ ವಿಚಾರ ಕಲಿತೀನಿ, ನಾನು ಕೋರ್ಸಸ್ ಮಾಡ್ತೀನಿ ಅಂತಂದ್ರೆ ಅಗೈನ್ ನೋ. ಈ ದುಡ್ಡು ಈಸ್ ಆಕ್ಚುಲಿ ಯು ಆರ್ ಗಿವಿಂಗ್ ಇಟ್ ಟು ಯುವರ್ ಸಬ್ ಕಾನ್ಶಿಯಸ್ ಮೈಂಡ್. ನಮ್ಮ ಮೈಂಡು ನನ್ನ ಹತ್ರ ದುಡ್ಡು ಬೇಕು 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 ಅನ್ನುವಂಥ ಭಾವದಿಂದ, ನನ್ನ ಹತ್ರ ದುಡ್ಡು ಇದೆ 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 ಅನ್ನುವಂಥ ಭಾವ ಮನಸ್ಸಿನ ಒಳಗಡೆ ಬರ್ಬೇಕು ಅಂತ ಆದ್ರೆ ಈ ದುಡ್ಡು ಕೆಲಸ ಮಾಡುತ್ತೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, ಲೆಟ್ ದಟ್ ಸಿಂಕ್. ಯಾವಾಗ್ಲೂ ನಮ್ಗೆ ದುಡ್ಡು ಬೇಕು, ಅದು ಬೇಕು, ಇದು ಬೇಕು, ಇದನ್ ಮಾಡೋದಕ್ಕೆ ನಮ್ಗೆ ದುಡ್ಡಿಲ್ಲ, ಅದಕ್ ದುಡ್ಡಿಲ್ಲ, ಇದಕ್ ದುಡ್ಡಿಲ್ಲ ಅಂತ ನಮ್ಮ ಮೈಂಡ್ ಯಾವಾಗ್ಲೂ ಹೇಳ್ತಾ ಇರುತ್ತೆ. ಒಪ್ತಿರಲ್ವಾ ಎಲ್ಲರೂ ಕೂಡ? ವಿ ವಾಂಟ್ ಮನಿ, ಅದು ಬೇಕು, ಅದಕ್ಕೆ ದುಡ್ಡು ಸಾಕಾಗ್ತಿಲ್ಲ. ಎಸ್ಪೆಷಲಿ ದುಡ್ಡಿನ ಪ್ರಾಬ್ಲಮ್ ಇದ್ದಂಥವ್ರು, ಯು ಹ್ಯಾವ್ ದಿಸ್ ಮೈಂಡ್ ಸೆಟ್ ಯಾವಾಗ್ಲೂ, ಇದನ್ನು ಹೊಂದಿಸ್ಬೇಕು, ಸಾಲ ಹೊಂದಿಸ್ಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸೋ ಮೆನಿ ಥಿಂಗ್ಸ್, ಬೇಕು ಬೇಕು ಬೇಕು. ಫ್ರಮ್ ಹಿಯರ್, ಈ ಲ್ಯಾಕ್ ಮೈಂಡ್ ಸೆಟ್ ಇಂದ ವಿ ಶುಡ್ ಗೋ ಟು ಎ ರಿಚ್ ಮೈಂಡ್ ಸೆಟ್. ರಿಚ್ ಮೈಂಡ್ ಸೆಟ್ ಯಾವಾಗ ಬರುತ್ತೆ? ನನ್ನ ಹತ್ರ ದುಡ್ಡು ಇದ್ದಾಗ ಬರುತ್ತೆ, ನನ್ನ ಹತ್ರ ದುಡ್ಡು ಇದ್ದಾಗ ಬರುತ್ತೆ. ಆದ್ರೆ ಆಲ್ರೆಡಿ ಇಲ್ಲ ಆದ್ರೂ ಕೂಡ ಇದೆ ಅಂತ ಮನ್ಸಲ್ಲಿ ಫಸ್ಟ್ ಅನ್ಕೊಂಡ್ಬಿಟ್ರೆ ದುಡ್ಡು ನಮ್ಮ ಹತ್ರ ಜಾಸ್ತಿ ಆಕರ್ಷಣೆ ಆಗೋದಕ್ಕೆ ಅನುಕೂಲ. ಸೊ ವಿ ಗೋ ಫ್ರಮ್ ಬೇಕು ಬೇಕು ಅನ್ನುವಂತಹ ಭಾವದಿಂದ ನಂತರ ಇದೆ ಅನ್ನುವಂಥ ಭಾವಕ್ಕೆ ಶಿಫ್ಟ್ ಆಗೋದಕ್ಕೆ, ಮೈಂಡ್ ಸೆಟ್ ಶಿಫ್ಟ್ ಆಗೋದಕ್ಕೆ, ಸಬ್ ಕಾನ್ಶಿಯಸ್ ಮೈಂಡ್ ಪ್ರೋಗ್ರಾಮ್ ಆಗೋದಕ್ಕೆ ದಿಸ್ ಒನ್ ಟೆಕ್ನಿಕ್ ವಿಲ್ ಹೆಲ್ಪ್. ಅಂಡ್ ಮೋಸ್ಟ್ ಆಫ್ ದ ಶ್ರೀಮಂತ್ ಯಾರು ಇದ್ದಾರೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಇದನ್ನ ಫಾಲೋ ಮಾಡ್ತಿದ್ದಾರೆ.
ದೋ ಶಲ್ ಪ್ರಾಸ್ಪರ್ ಅಂತ ಪುಸ್ತಕ ನೀವು ಓದಿದ್ದೀರಾ, ಆ ಪುಸ್ತಕದಲ್ಲಿ ಕೂಡ ಅದನ್ನ ಹೇಳಿದ್ದಾರೆ. ನನಗೆ ಇತ್ತೀಚೆಗೆ ಇಲ್ಲಿ ಮೇಲಿದೆ ಮ್ಯಾಜಿಕ್ ಅನ್ನುವಂತ ಒಂದು ಪುಸ್ತಕ. ಎಸ್, ನೋಡಿ ಮ್ಯಾಜಿಕ್ ಅನ್ನುವಂತ ಒಂದು ಪುಸ್ತಕ, ಈ ಪುಸ್ತಕದಿಂದ ನನಗೆ ಸಿಕ್ತು ಇದು. ಯು ಆರ್ ಇಟ್ ಬಿ ಇಟ್, ಗ್ಯಾರಿ ಡಗ್ಲಸ್ ಮತ್ತೆ ಜಾನ್ ಡೀರ್ ಅಂತ, ಡ್ಯಾನ್ ಹೀರ್ ಅಂತ ಬರೆದಿರುವಂತ ಅವರಿಬ್ರು ಬರೆದಂತ ಪುಸ್ತಕ. ಆಕ್ಸೆಸ್ ಕಾನ್ಶಿಯಸ್ನೆಸ್ ಅನ್ನುವಂತ ಟೂಲ್ ಅನ್ನ ಅವರ ಜಗತ್ತಿಗೆ ಪರಿಚಯ ಮಾಡಿದಂತವ್ರು. ಸೊ ಈ ಪುಸ್ತಕದಲ್ಲಿ ಕೂಡ ಅದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂಡ್ ಐ ಆಮ್ ಫಾಲೋಯಿಂಗ್ ಇಟ್. ನಂಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನನ್ನ ಡೈಮಂಡ್ ಮೆಂಬರ್ಸ್ಗೆ ಕೂಡ ನಾನು ಇವಾಗ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಅವರು ಕೂಡ ಅವ್ರ ಲೈಫ್ ಅಲ್ಲಿ ಬದಲಾವಣೆಗಳು ಆಗ್ತಾ ಇದೆ. ಯಾರಿಗೆಲ್ಲ ದುಡ್ಡಿನ ಸಮಸ್ಯೆ ಇದೆ, ಹಲ್ಲು ಕಚ್ಕೊಂಡು 2-3 ತಿಂಗಳು ನಿಮ್ಗೆ ಬರುವಂತಹ ದುಡ್ಡಲ್ಲಿ 10% ಅನ್ನ ಸಪರೇಟ್ ಮಾಡಿ ಇಡ್ತಾ ಬನ್ನಿ. ಆನಂತರ ಆಫ್ಟರ್ 3 ಮಂತ್ಸ್ 6 ಮಂತ್ಸ್ ಬಂದು ನಂಗೆ ನೀವು ಥ್ಯಾಂಕ್ಸ್ ಹೇಳಿ. ಇಸ್ ಇಟ್ ಓಕೆ? ಸೊ ವಿತ್ ದಟ್ ಐ ಹವ್ ಕಂಪ್ಲೀಟೆಡ್ ಆಲ್ ದ ಸೀಕ್ರೆಟ್ಸ್. ಅಂಡ್ ಅನ್ಫಾರ್ಚುನೇಟ್ಲಿ ನಮ್ಗೆ ಜಾಸ್ತಿ ಸಮಯ ಇಲ್ಲ ಇವತ್ತು ಡಿಸ್ಕಸ್ ಮಾಡೋದಕ್ಕೆ. ಆರ್ ಶೆಲ್ ವಿ ಕಂಟಿನ್ಯೂ? ಸ್ವಲ್ಪ ಕಂಟಿನ್ಯೂ ಮಾಡಬಹುದಾ ಸೆಷನ್ ಅನ್ನ? ಇಫ್ ಇಟ್ ಈಸ್ ಓಕೆ ಟು ಕಂಟಿನ್ಯೂ, ಒಂದ್ಸರಿ ಬಾಕ್ಸ್ ಅಲ್ಲಿ ಸಿ ಅಂತ ಟೈಪ್ ಮಾಡಿ. ಐ ಹ್ಯಾವ್ ಜಸ್ಟ್ ಒನ್ ಮೋರ್ ಬೋನಸ್ ಟೆಕ್ನಿಕ್ ಇದೆ, ಅದನ್ನ ಹೇಳಿ. ಇಫ್ ಯು ವಾಂಟ್ ಟು ಲರ್ನ್ ಮೋರ್, ನನ್ನ ಜೊತೆಗೆ ನಿಮ್ಮ ಲರ್ನಿಂಗ್ ನ ಈ ಜರ್ನಿ ಪ್ರಯಾಣ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಇದ್ರೆ, ನಾನು ನಮ್ಮ ಇನ್ನರ್ ಸರ್ಕಲ್ ಗ್ರೂಪ್ ನಲ್ಲಿ ಮನಿ ಅಬಂಡೆನ್ಸ್ ಬಗ್ಗೆನೆ ಇದಕ್ಕೆ ರಿಲೇಟೆಡ್ ಆದಂತಹ ಇನ್ನ ಹೆಚ್ಚಿನ ಮಾಹಿತಿಗಳನ್ನ ಮುಂದಿನ ದಿನಗಳಲ್ಲಿ ನಾನು ಶೇರ್ ಮಾಡೋನಿದ್ದೇನೆ. ಅದರಲ್ಲಿ ಒಂದು 3M ಮೆಥಡ್ ಅಥವಾ ಮೇಕಿಂಗ್ ಮನಿ, ಮ್ಯಾನೇಜಿಂಗ್ ಮನಿ, ಮಲ್ಟಿಪ್ಲೈಂಗ್ ಮನಿ, ಇದರ ಬಗ್ಗೆ ಒಂದು ಸೆಷನ್ ಇದೆ. ಮನಿ ಬಿಲೀಫ್ ಗಳ ಮೇಲೆ ಒಂದು ಸೆಷನ್ ಇದೆ. ಮತ್ತೆ ಈ ಬಿಲೀಫ್ ಗಳನ್ನ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ನಾವು ಡಿಲೀಟ್ ಮಾಡೋದಕ್ಕೆ, ಅಳಿಸಿ ಹಾಕೋದಕ್ಕೆ ಕೆಲವು ಸಿಂಬಲ್ಸ್ ಗಳಿದೆ. ಆ ಸಿಂಬಲ್ಸ್ ಗಳನ್ನ ರೇಖೆ ಗೊತ್ತಿದ್ದವರಿಗೆ ನಿಮ್ಗೆ ಗೊತ್ತಿರ್ಬೋದು, ಕೆಲವು ಸೀಕ್ರೆಟ್ ಮತ್ತೆ ಸೀಕ್ರೆಟ್ ಸಿಂಬಲ್ ಗಳು ಇದಾವೆ. ಅದೇ ತರ ಈ ಮನಿ ಅಬಂಡೆನ್ಸ್ಗೆ ಕೂಡ ಕೆಲವು ಸಿಂಬಲ್ಸ್ ಗಳಿದ್ದಾವೆ. ಆ ಸಿಂಬಲ್ ಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಮನಸ್ಸಲ್ಲಿ ಇರುವಂತಹ ದುಡ್ಡಿನ ಬಗೆಗಿನ ಕೆಟ್ಟ ನಂಬಿಕೆಗಳನ್ನ ಬ್ರೇಕ್ ಮಾಡೋದಕ್ಕೆ ಆ ಸಿಂಬಲ್ ಅನ್ನ ಯೂಸ್ ಮಾಡುವಂತಹ ಒಂದು ಟೆಕ್ನಿಕ್ ಇದೆ. ಅದರ ಬಗ್ಗೆ ಲೈವ್ ಸೆಷನ್ ಮುಂದಿನ ದಿನಗಳಲ್ಲಿ ನಾನು ಮಾಡೋನಿದ್ದೇನೆ. ಸೊ ಯು ಕ್ಯಾನ್ ಜಾಯಿನ್ ಅವರ್ ಇನ್ನರ್ ಸರ್ಕಲ್ ಗ್ರೂಪ್ ಅಲ್ಲಿ ನೀವು ಜಾಯಿನ್ ಆಗುವಂತಹ ಅವಕಾಶ ನಿಮಗೆ ಇದೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಯು ಕ್ಯಾನ್ ಮೆಸೇಜ್ connect@kalpataru.org. ಇದಕ್ಕೆ ನೀವು ಮೆಸೇಜ್ ಅನ್ನ ಕಳಿಸ್ಬೋದು. ನೀವು ಯಾವ ಸಂದರ್ಭದಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಿ ಅದಕ್ಕೆ ಹೊಂದಿಕೊಂಡು ಬೆಸ್ಟ್ ಆಫರ್ ನಿಮ್ಗೆ ಸಿಗುತ್ತೆ. ನೀವು ಮೆಸೇಜ್ ಮಾಡಿ, ನಾನು ಈ ಯೂಟ್ಯೂಬ್ ವಿಡಿಯೋವನ್ನ ನೋಡ್ಕೊಂಡು ನಿಮ್ಗೆ ಮೆಸೇಜ್ ಮಾಡ್ತಾ ಇದ್ದೀನಿ ಅಂತ, ಅಂಡ್ ವಿ ವಿಲ್ ಗಿವ್ ಯು ದ ಬೆಸ್ಟ್ ಆಫರ್ ಜಾಯಿನ್. ನಮ್ಮ ಕಮ್ಯುನಿಟಿನ ಜಾಯಿನ್ ಆಗೋದಕ್ಕೆ ನಿಮ್ಗೆ ಅವಕಾಶ ಸಿಗುತ್ತೆ. ಸೊ kalpataru.org/join now, ಇದಕ್ಕೆ ಕೂಡ ನೀವು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಈ ಲಿಂಕ್ ಅನ್ನ ಕೊಟ್ಟಿರ್ತೇನೆ. ಅದನ್ನ ಕೂಡ ಉಪಯೋಗಿಸಿಕೊಂಡು ನಮ್ಮ ಕಮ್ಯುನಿಟಿಯನ್ನ ಜಾಯಿನ್ ಆಗ್ಬೋದು. ಓಕೆ, ಸೊ ದ ಡಿಸಿಷನ್ ಈಸ್ ಯುವರ್ಸ್ ಟು ಸ್ಟೇ ವೇರ್ ಯು ಆರ್. ನೀವು ಎಲ್ಲಿದ್ದೀರೋ ಅಲ್ಲೇ ಇರಬಹುದು, ಅಥವಾ ಯು ಕ್ಯಾನ್ ಗೆಟ್ ಇನ್ ಟು ಎ ನೆಕ್ಸ್ಟ್ ಲೆವೆಲ್, ಅಪ್ಗ್ರೇಡ್ ಆಗಿ ಯು ಕ್ಯಾನ್ ಗೆಟ್ ಇನ್ ಟು ಎ ನೆಕ್ಸ್ಟ್ ಲೆವೆಲ್ ಆಫ್ ಯುವರ್ ಜರ್ನಿ ವಿತ್ ಮೋರ್ ಆಫ್ ಸ್ಪಷ್ಟತೆ, ಆತ್ಮವಿಶ್ವಾಸ ಮತ್ತು ಸಮೃದ್ಧಿ. ಇದನ್ನ ಪಡ್ಕೊಳ್ಳುವಂತಹ ಚಾಯ್ಸ್ ನಿಮ್ಗೆ ಇವಾಗ ಇದೆ. ಸೊ ಲೆಟ್ ಮಿ ಕನ್ಕ್ಲೂಡ್ ದ ವಿಡಿಯೋ ವಿತ್ another topic which is a bonus topic. ಇದು ರೇಖಿ ಪ್ರಾಕ್ಟೀಸ್ ಮಾಡಿದವರಿಗೆ ಹೆಚ್ಚು ಅನುಕೂಲ ಆಗುತ್ತೆ, ಮಾಡದೇ ಇದ್ರೂ ಕೂಡ ನೀವು ಇದನ್ನ ಪ್ರಾಕ್ಟೀಸ್ ಮಾಡಬಹುದು. ಆ ಕಾರಣಕ್ಕೋಸ್ಕರ ಈ ಒಂದು ಟೆಕ್ನಿಕ್ ಅನ್ನ ಇಲ್ಲಿ ಹಾಕಿದ್ದೇನೆ. ಸೊ ಲೆಟ್ ಮಿ ಗೋ ಟು ದ ಬೋನಸ್ ಪಾರ್ಟ್ ಅಂಡ್ ಲೆಟ್ us ಕ್ಲೋಸ್ the video after that. ಓಕೆ, ಸೊ ದ ಬೋನಸ್ ಟೆಕ್ನಿಕ್ ಏನು ಅಂತಂದ್ರೆ, ಇದನ್ನ ರೇಖಿ ಎಕ್ಸರ್ಸೈಸ್ ಅಂತ ಕರಿತೀನಿ ನಾನು, ಬಾಕ್ಸ್ ಟೆಕ್ನಿಕ್ ಅಂತಾನು ಕರೀತಾರೆ. ಅಂಡ್ ದಿಸ್ ಇಸ್ ಅನ್ ಅಡ್ವಾನ್ಸ್ಡ್ ರೇಖಿ ಟೆಕ್ನಿಕ್. ಇನ್ ಫ್ಯಾಕ್ಟ್ ಏನ್ ಮಾಡೋದು, ನಾನು ಈ ಇಲ್ಲಿ ಒಂದು ಗೋಲ್ ಅಂತ ಹೇಳಿದ್ನಲ್ಲ, ಗೋಲ್ ಅನ್ನ ಸೆಟ್ ಮಾಡ್ಕೋಬೇಕು ಅಂತ. ಬೇರೆ ಬೇರೆ ರೀತಿಯ ಗೋಲ್ಗಳು, ಯಾವುದು ಚಾರಿಟಿ ಗೋಲ್ ಹೇಳಿದೆ, ಫೈನಾನ್ಸ್ ಗೋಲು, ಆಲ್ ದೀಸ್ ಡಿಫ್ರೆಂಟ್ ಗೋಲ್ಸ್. ಆ ಗೋಲ್ಗಳನ್ನ ನಾವು ಒಂದು ಚೀಟಿಯಲ್ಲಿ ಬರ್ಕೊಳ್ಳೋದು ಅಂಡ್ ಆ ಚೀಟಿಯನ್ನ ಕೈಯಲ್ಲಿ 2 ಕೈಗಳ ನಡುವೆ ಇಟ್ಕೊಳ್ಳೋದು. ಸೊ ಆ ಚೀಟಿಯಲ್ಲಿ ಇರುವಂತಹ ಗೋಲು ರೇಖಿ ಬಗ್ಗೆ ಗೊತ್ತಿಲ್ದಿರೋರಿಗೆ ಸಣ್ಣ ಮಾಹಿತಿ. ರೇ ಅಂತಂದ್ರೆ ವಿಶ್ವ, ಕಿ ಅಂತಂದ್ರೆ ಶಕ್ತಿ. ಸೊ ವಿಶ್ವದಲ್ಲಿರುವ ಶಕ್ತಿ ನಮ್ಮ ದೇಹದಲ್ಲಿ, ಅದು ಎಲ್ಲರ ಜೀವನದಲ್ಲಿಯೂ ಕೂಡ ಹರಿತಾನೆ ಇರ್ತದೆ.
ಆ ಶಕ್ತಿಯನ್ನ ಬಳಸಿಕೊಂಡು ನಾವು ಈ ದುಡ್ಡಿನ ಗೋಲನ್ನ ನಮ್ಮ ಜೀವನದಲ್ಲಿ ಸಾಕಾರಗೊಳಿಸೋದಕ್ಕೆ ಉಪಯೋಗಿಸ್ಕೊಳ್ಬಹುದು. ಸೊ ಏನ್ ಮಾಡ್ಬೋದು ಅಂತಂದ್ರೆ, ಒಂದು ಚೀಟಿಯಲ್ಲಿ ಆ ಗೋಲನ್ನ ಬರ್ಕೊಳ್ಳೋದು. ಆಕ್ಚುಲ್ ಆಗಿ ಬರಿಬೇಕು, ಮನ್ಸಲ್ಲಿ ನೆನ್ಸ್ಕೊಂಡ್ರೆ ಸಾಕಾಗೋದಿಲ್ಲ. ಆ ನಂತರ ನಿಮ್ಗೆ ಆಲ್ರೆಡಿ ರೇಖೀಯ ದೀಕ್ಷೆ ಆಗಿದ್ದಿದ್ರೆ ನೀವು ಸಿಂಬಲ್ಸ್ ಗಳನ್ನ ಉಪಯೋಗಿಸ್ಕೊಂಡು ಸೀಕ್ರೆಟ್ ಮತ್ತೆ ಸೀಕ್ರೆಟ್ ಸಿಂಬಲ್ಸ್ ಏನಿದೆ ಆ ಸಿಂಬಲ್ ಹಾಕೊಂಡು ರೇಖೀಯ ಎನರ್ಜಿಯನ್ನು ಅದಕ್ಕೆ ಹರಿಸ್ತಾ ಬರ್ಬೋದು. ನಿಮ್ಗೆ ದೀಕ್ಷೆ ಆಗದೇ ಇದ್ರೂ ಕೂಡ ಆ ಚೀಟಿಯನ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡು, ಸಂಕಲ್ಪವನ್ನು ಬರ್ಕೊಂಡಂತಹ ಚೀಟಿಯನ್ನ ಕೈಯಲ್ಲಿ ಇಟ್ಕೊಂಡು ಹೀಗೆ ಅದಕ್ಕೆ ನಿಮ್ಮಿಂದ ರೇಖಿ ಶಕ್ತಿ ಅಥವಾ ವಿಶ್ವಶಕ್ತಿ ಹರಿತಾ ಇದೆ ಅಂತ ಅಂದುಕೊಂಡು ಆ ರೇಖಿ ಶಕ್ತಿಗೆನೆ ನೀವೊಂದು ಆ ಜವಾಬ್ದಾರಿಯನ್ನ ವಹಿಸ್ಬಿಡೋದು. ಅದಕ್ಕೆ ಇಂಗ್ಲಿಷ್ ನಲ್ಲಿ, ನಾನಂತ ಕನ್ನಡದಲ್ಲಿ ಹೇಳ್ತೀನಿ, ಪ್ಲೀಸ್ ಮ್ಯಾನಿಫೆಸ್ಟ್ ಇಫ್ ಇಟ್ ಈಸ್ ಗುಡ್ ಫಾರ್ ಆಲ್ ಅಂತ ಮಾತನ್ನು ಹೇಳೋದು. ಎಲ್ರಿಗೂ ಒಳ್ಳೆಯದಾಗುವಂತಿದ್ದಲ್ಲಿ ದಯವಿಟ್ಟು ಇದನ್ನ ನೆರವೇರಿಸು ರೇಖಿ ಅಂತ ಹೇಳಿ ರೇಖಿಗೆನೆ ಜವಾಬ್ದಾರಿ ಕೊಟ್ಟು ಪ್ರಾಕ್ಟೀಸ್ ಅನ್ನು ನಿಲ್ಲಿಸೋದು. ಸೊ ಚೀಟಿಯಲ್ಲಿ ಬರ್ಕೊಳ್ಳೋದು, ಚೀಟಿಯನ್ನು 2 ಕೈಗಳ ನಡುವೆ ಇಟ್ಕೊಳ್ಳೋದು, ಆನಂತರ ಸುಮಾರು 10-15 ನಿಮಿಷ ಅದಕ್ಕೆ ರೇಖಿ ಶಕ್ತಿ ಹೋಗ್ತಾ ಇದೆ ಅಂತ ಭಾವಿಸೋದು. ಆನಂತರ ಕೊನೆಯಲ್ಲಿ ರೇಖಿ ಶಕ್ತಿಯೇ ಇದು ಎಲ್ರಿಗೂ ಒಳ್ಳೇದಾಗುವಂತಿದ್ದರೆ ಅದನ್ನ ದಯವಿಟ್ಟು ನೆರವೇರಿಸು ಅಂತ ಹೇಳಿ ಕೃತಜ್ಞತೆಯನ್ನ ಸಲ್ಲಿಸ್ತಾ ನೀವು ರೇಖೆಯನ್ನ ನಿಲ್ಲಿಸಬಹುದು. ಸೊ ಇದೊಂದು ಬೋನಸ್ ಟೆಕ್ನಿಕ್. ಐ ಹೋಪ್ ನಿಮ್ಗೆ ಇದು ಅನುಕೂಲ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಥ್ಯಾಂಕ್ ಯು ವೆರಿ ವೆರಿ ಮಚ್. ಇಲ್ಲಿಗೆ ನನ್ನ ಈ ವಿಡಿಯೋವನ್ನ ಮುಗಿಸ್ತೀನಿ. ಯಾರು ಜೂಮ್ ಅಲ್ಲಿ ಇದ್ದೀರಿ ನಿಮ್ಮನ್ನ ನಾನು ಕಂಟಿನ್ಯೂ ಮಾಡ್ತೀನಿ ವಿತ್ ದ ಬ್ರೇಕ್ಔಟ್ ಗ್ರೂಪ್ಸ್. ನಮಸ್ತೆ, ಜೈ ಗುರುದೇವ್.